ಆಕ್ಚುಲಿ ಇದು ಗೆಟಪ್ ಧರ್ಮಸರ್ ಎಲ್ಲ ರೆಡಿಯಾಗಿ ನಾವು ಮುಹೂರ್ತ ಮಾಡೋದು. ಆ ಗೆಟಪ್ ನ ರಿವೀಲ್ ಮಾಡಿದ್ದೆ ದರ್ಶನ್ ಸರ್. ಫಸ್ಟ್ ದರ್ಶನ್ ಸರ್ ನೋಡ್ಕೊಂಡ್ರು ಫುಲ್ ಗೆಟಪ್ ನೀನಾಯ್ದು ಇರೋ ನೀವಾಯ್ದು ದುಡ್ಡಾಗಿ ಸೇಮ್ ಅದೇ ಗೆಟಪ್. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತು ನಿಮ್ಗೆ ರೀಸೆಂಟ್ ಆಗಿ ನೀವು ಬಿಗ್ ಬಾಸ್ ನ ನೋಡ್ಕೊಂಡ್ ಬಂದಿದ್ದೀರಿ. ಸೊ ಅದು ಬಿಗ್ ಬಾಸ್ ಅಲ್ಲಿ ಇದ್ದಂತ ಕಂಟೆಸ್ಟೆಂಟ್, ಅದ್ರ ಜೊತೆಗೆ ಅವ್ರನ್ನ ಚಾಕ್ಲೇಟ್ ಬಾಯ್ ಅಂತ ಕರೀತಾರೆ, ಕ್ಯಾಡ್ಬರೀಸ್ ಅಂತ ಕರೀತಾರೆ, ಸೊ ಇನ್ನು ಆಲ್ಮೋಸ್ಟ್ ಸ್ವೀಟ್ ನೇಮ್ಸ್ ಕರೀತಾರೆ. ಸೊ ಅಂತ ನಮ್ಮ ಧರ್ಮಕೀರ್ತಿ ಸರ್ ನಮ್ ಜೊತೆ ಇದೆ. ಸರ್ ನಮಸ್ತೆ. ಅದ್ರ ಜೊತೆಗೆ ಇಲ್ಲಿ ನೋಡ್ತಾ ಇದ್ರಲ್ಲ, ಇವ್ರು ನೋಡಿದ ತಕ್ಷಣ ನಮ್ಗೆ ನೆನಪಾಗೋದು ಡಿ ಬಾಸ್. ಅವ್ರು ನೋಡಿದಾಗೆಲ್ಲ ಡಿ ಬಾಸ್ ಆವಾಗ ಚಿಕ್ಕ ಏಜಲ್ಲಿ ಹೇಗಿದ್ರು ಅದೇ ತರನೇ ಕಾಣಿಸ್ತಾರೆ. ಅವರು ಎಕ್ಸ್ಪ್ರೆಷನ್ ಆಗ್ಬೋದು, ಆ ಕಣ್ಣು ಆಡ್ಸೋದಾಗ್ಬೋದು, ಪ್ರತಿಯೊಂದನು. ಸೊ ಅವಿನಾಶ್ ಅವರು, ಅವರ ರಿಯಲ್ ನೇಮ್ ಅವಿನಾಶ್, ನಿಮ್ಗೆ ಗೊತ್ತಿರುತ್ತೆ. ತುಂಬಾ ಈವೆಂಟ್ಸ್ ಅಲ್ಲಿ ಭಾಗವಹಿಸಿದ್ದಾರೆ. ಮತ್ತೆ ಅದ್ರ ಜೊತೆಗೆ ರಿಯಾಲಿಟಿ ಶೋಗಳಲ್ಲಿ ಇದಾಗಿದ್ದಾರೆ. ಮಜಾ ಭಾರತಲ್ಲಿ ತುಂಬಾ ಮನೆ ಮಾತಾಗಿರ್ತಕ್ಕಂಥ ಅವಿನಾಶ್ ಅವರು ನಮ್ಮ ಜೊತೆ ಇದ್ದಾರೆ. ಇವ್ರ ಜೊತೆ ಇದೊಂದು ಸಿನಿಮಾ ತಂಡ ಈಗ ರೀಸೆಂಟ್ ಆಗಿ ಬರ್ತಾ ಇದೆ. ನಮ್ಮ ಧರ್ಮಕೀರ್ತಿ ಸರ್ ಚಾಕ್ಲೇಟ್ ಬಾಯ್ ಇಂದ ಹಿಡಿದು ಮಾಸ್ ಲುಕ್ಕಿಗೆ ಬರ್ತಾ ಇದ್ದಾರೆ. ಅಂದ್ರೆ ತಲ್ವಾರ್ ಅನ್ನೋ ಒಂದು ಮೂವಿನಲ್ಲಿ ಸೊ ಆಕ್ಟ್ ಮಾಡ್ತಾ ಇದ್ದಾರೆ. ಸೊ ಈಗ ಕೆಲವೇ ದಿನಗಳಲ್ಲಿ ರಿಲೀಸ್ ಆಗ್ತಿದೆ, ಅಂದ್ರೆ 7ನೇ ತಾರೀಕು ರಿಲೀಸ್ ಆಗ್ತಿದೆ. ಸೊ ಇದ್ರ ಬಗ್ಗೆ ಮಾತಾಡಕ್ಕೆ ನಾವೆಲ್ಲ ಇಲ್ಲಿದ್ದೀವಿ. ನಿರ್ದೇಶಕರಿದ್ದಾರೆ ಮುರಳಿ ಸರ್. ಸೊ ಬನ್ನಿ ಅವ್ರನ್ನೆಲ್ಲ ಮಾತಾಡ್ಸೋಣ, ಅವರ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ಕೊಂತ ಹೋಗೋಣ. ಸರ್ ಎಲ್ರಿಗೂ ನಮಸ್ಕಾರ. ನಮಸ್ತೆ ಸರ್. ಫಸ್ಟ್ ನಿರ್ದೇಶಕರು, ಈಗ ನಿಮಗೆ ಇದು 2ನೇ ಸಿನಿಮಾ. ಮೊದಲನೇದು ಮುಮ್ತಾಜ್ ಸಿನಿಮಾ ಮಾಡಿದ್ವಿ. ಸೊ ಈಗ ಕೀರ್ತಿರಾಜ್ ಸರ್ನ ಫಸ್ಟ್ ಅವ್ರನ್ನ ನಾವು ಜನ ನೋಡಿದ್ದಂಗೆ ಅವ್ರ ನಂತರ ಚಾಕ್ಲೇಟ್ ಬಾಯಿ, ಕ್ಯಾಡ್ಬರೀಸ್, ಸ್ವೀಟ್ ಅಂದ್ರೆ ಲವ್ ಸಬ್ಜೆಕ್ಟ್ಗೆ ಸೂಟ್ ಆಗ್ತಾರೆ ಅನ್ನೋ ತರ ಇತ್ತು. ಬಟ್ ನೀವು ಅವ್ರನ್ನ ನೋಡಿದ ತಕ್ಷಣ ಇವ್ರನ್ನ ಈ ಗೆಟಪ್ ಅಲ್ಲಿ ತೋರಿಸ್ಬೋದು ಅಂತ ಯಾಕೆ ನೀವು ಅವ್ರನ್ನ ಚೂಸ್ ಮಾಡ್ಕೊಂಡ್ರಿ? ಸರ್ ಆಕ್ಚುಲಿ ಫಸ್ಟ್ ಮುಮ್ತಾಜ್ ಮಾಡಿದಾಗ ಅದು ಪ್ಯೂರ್ ಲವ್ ಸಬ್ಜೆಕ್ಟ್ ಅಂತ, ಅದ್ರಲ್ಲಿ ಒಂದು ಆಕ್ಷನ್ ಇದೆ. ಆಕ್ಷನ್ ಅಲ್ಲಿ ಬೇರೆ ಶೇಡೆ ಅದ್ರಲ್ಲೂ ಕಾಣಿಸರು, ಬಟ್ ಸಬ್ಜೆಕ್ಟ್ ಹೋಗಿದ್ದೆ ಅದು ಲವ್ ಇದ್ರಲ್ಲಿ. ನೆಕ್ಸ್ಟ್ ನಾವು ನಾನು ಧರ್ಮಸರ್ ಒಂದು ಫಿಲಮ್ ಮಾಡಬೇಕು ಅಂತ ಡಿಸ್ಕಷನ್ ಮಾಡ್ಬೇಕಾದಾಗ ಸೊ ಫುಲ್ ಕ್ಯಾರಿ ಅವ್ರದ್ದು ಲವ್ ಸಬ್ಜೆಕ್ಟ್ಸೇ ಇತ್ತು. ಬೇರೆ ಚೇಂಜ್ ಅವ್ರು ಮಾಡೋಣ ಅಂತ ಡಿಸ್ಕಷನ್ ಮಾಡಿದ್ರು ನಾನು ಧರ್ಮಸರ್. ನಮ್ಮಿಬ್ಬರಿಗೂ ಇದು ಚಾಲೆಂಜ್. ಆಕ್ಚುಲಿ ಅವರು ಸಡನ್ ಟರ್ನ್ ಆಗ್ಬೇಕಂದ್ರೆ ಇಮಿಡಿಯೇಟ್ ಸಿನಿಮಾ ಮಾಡಿದಲ್ಲ ನಾವು, ಇದಕ್ಕೆ ಟೈಮ್ ತಗೊಂಡ್ರು ಅವರು. ನೋಡಿ ಆ ಸಿನಿಮಾದಲ್ಲಿ ಅವ್ರು ಏನಿದಾರೋ ಅದಕ್ಕಿಂತ ಬಾಡಿ ಬಿಲ್ಡ್ ಮಾಡಿದ್ರು, ವರ್ಕೌಟ್ ಮಾಡಿದ್ರು, ಅದಕ್ಕೆ ಟೈಮ್ ಸ್ಪೆಂಡ್ ಮಾಡಿದ್ರು. ಸೊ ಈಸಿಯಾಗಿ ತಲ್ವಾರ್ ಆಗ್ಲಿಲ್ಲ ಇದು. ಅವರು ಟೈಮ್ ಸ್ಪೆಂಡ್ ಮಾಡಿ ಆ ಏರ್ ಬಿಟ್ರು, ಒಂದು 6 ಮಂತ್ ಅದಕ್ಕೆ ಟೈಮ್ ಕೊಟ್ಟು ಅದಕ್ಕೆಲ್ಲ ತಯಾರಿ ಮಾಡ್ಕೊಂಡ್ಬಿಟ್ಟು ಆ ಲವರ್ ಬಾಯ್ ಏನಿದ್ರು ಚಾಕ್ಲೇಟ್ ಇರೋ ಅಂತಿದ್ರು ಅಲ್ಲಿಂದ ತಲ್ವಾರ್ ಕನ್ವರ್ಟ್ ಆಗೋದಕ್ಕೆ ಟೈಮ್ ತಗೊಂಡು ನಾವು ಎಫರ್ಟ್ ಹಾಕಿ ಈ ಸಿನಿಮಾನ ಮಾಡಿ ಸರ್. ಒಂದು ಧರ್ಮಸರ್ ಮೇಲೆ ಇರ್ತಕ್ಕಂಥ ನಂಬಿಕೆ, ಅವರು ಒಬ್ಬ ದೊಡ್ಡ ಕಲಾವಿದ್ರ ಮಗ. ಅವ್ರಿಗೆ ಯಾವ್ದೇ ಕೊಟ್ಟರೋ ಪಾತ್ರಕ್ಕೆ ಈಸಿಯಾಗಿ ಅವರು ಹೊಂದ್ಕೋತಾರೆ. ಸೊ ಆ ಒಂದು ಕಾನ್ಫಿಡೆನ್ಸ್ ಮೇಲೆ ನಾವು ಕುತ್ಕೊಂಡು ಪ್ಲಾನ್ ಮಾಡಿ ಈ ಸಿನಿಮಾನ ನಾವು ತಲ್ವಾರ್ ಮಾಡಿ ಸರ್. ಸೇಮ್ ಈಗ ಅವ್ರು ಹೇಳಿದ್ರು ಒಂದಿಷ್ಟು ಟೈಮ್ ತಗೊಂಡ್ರು ಅಂತ ಹೇಳಿದ್ರು. ಸೊ ನಿಮ್ಗೆ ಎಷ್ಟು ಚಾಲೆಂಜ್ ಅನಿಸ್ತು ಸರ್? ಅಂದ್ರೆ ನಿಮ್ಮನ್ನ ಚಾಕ್ಲೇಟ್ ಬಾಯ್ ಇಂದ ಈ ಮಾಸ್ ಲುಕ್ ಕನ್ವರ್ಟ್ ಮಾಡ್ಲಿಕ್ಕೆ ಮತ್ತೆ ಆ ಪ್ರಿಪರೇಷನ್ ಆಗ್ಬೋದು ಆಕ್ಟಿಂಗ್? ಆಕ್ಚುಲಿ ಬಹಳ ಖುಷಿ ಆಯ್ತು, ಯಾಕಂದ್ರೆ ಫಸ್ಟ್ ತಂದೆಯವರು ಹೌದು ಬಹಳ ದೊಡ್ಡ ಫಿಲ್ಮ್ ಪಾತ್ರಗಳು ಮಾಡ್ಕೊಂಡ್ ಬಂದಿದ್ರು. ರೆಡ್ಡಿಂದನೇ ಇದೆ. ಸೊ ಅದು ಎಲ್ಲೋ ಒಂದ್ ಕಡೆ ಅವ್ರ ಸಿನಿಮಾ ನೋಡಿದಾಗ ಎಲ್ಲೋ ಒಂದ್ ಕಡೆ ಮಾಡ್ಬೇಕು ಒಂದ್ಸಲಿ, ಅದೊಂದು ಆಪರ್ಚುನಿಟಿ ಸಿಕ್ಕಿದ್ರೆ ಅವ್ನು ಪ್ರೂವ್ ಮಾಡ್ಬೇಕು. ಒಂದು ಒಳ್ಳೆ ಸಾಲಿಡ್ ಆಗಿರೋದು ಒಂದು ಕ್ಯಾರೆಕ್ಟರ್. ಇಲ್ಲಿ ವಿಲನ್ ಹೀರೋ ಅಂತ ಬರಲ್ಲ ಇದರಲ್ಲಿ. ಸೊ ಆ ತರದ್ದು ಒಂದು ಮಾಡಬೇಕು. ಸೊ ಅವ್ರ ತರ ಅಟ್ಲೀಸ್ಟ್ ಅವ್ರ ತರನ ಮುಟ್ಟಕ್ಕೆ ಸಾಧ್ಯನೇ ಇಲ್ಲ. ಬಟ್ ಏನೋ ಒಂದು ಟ್ರೈ ಮಾಡೋಣ, ಅದ್ರ ಒಂದು ಆಪರ್ಚುನಿಟಿ ಸಿಕ್ಕಿದ್ರೆ ಸರ್ ಹೇಳ್ದಂಗೆ ಕಂಟಿನ್ಯೂಸ್ ನಂದು ಒಂದು ಲವ್ ಸ್ಟೋರಿಗಳೇ ಬರ್ತಿತ್ತು. ಸೊ ಅದೊಂದು ಸಿಕ್ಕಿದ್ರೆ ಚೆನ್ನಾಗಿರುತ್ತಂತ. ಅದೇ ಟೈಮಲ್ಲಿ ಮುರಳಿ ಸರ್, ಸುರೇಶ್ ಸರ್ ಬಂದು ನನಗೆ ಕತೆ ಹೇಳಿ ಈ ತರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನಗೆ ಇಮ್ಮಿಡಿಯೇಟ್ ಒಪ್ಕೊಂಡೆ. ಯಾಕಂದ್ರೆ ನಾನು ಏನು ಯೋಚನೆ ಬಂದಿಲ್ಲ, ಲೈಕ್ ಹೆಂಗಪ್ಪ ಗೆಟಪ್ ಹೆಂಗೆ, ಕೂದಲು ಹೆಂಗೆ, ದಾಡಿ ಹೆಂಗೆ ಮಾಡೋದು, ನಂಗೇನು ಅನ್ಸಲ್ಲ. ಯಾಕಂದ್ರೆ ಅವ್ರಲ್ಲಿ ಅಷ್ಟೊಂದು ಕಾನ್ಫಿಡೆನ್ಸ್ ಇತ್ತು. ಇಲ್ಲ ಮಾಡಿಸ್ತೀವಿ ನಾವು. ಇವಾಗ ಪ್ರತಿಯೊಂದೂ ಒಂದು ಫ್ರೇಮಲ್ಲೂ ಸುರೇಶ್ ಸರ್ ಕ್ಯಾಮರಾಮನ್ ಆಗಿ ಇಟ್ಟಾಗ್ಲೂ ಪ್ರತಿಯೊಂದು ಫ್ರೇಮಲ್ಲೂ ಐ ಥಿಂಕ್ ವಾಸ್ ಲೈಕ್ ಇಲ್ಲ ಇದೊಂದು ಸ್ವಲ್ಪ ಡೀಟೇಲಿಂಗ್ ಬೇಕು, ಇಲ್ಲ ಈ ಕೂದಲು ಹಿಂಗೆ ಇರಬೇಕು, ಈ ಕ್ಲಿಪ್ ಹಿಂಗೆ ಬರ್ಬೇಕು, ನನಗೆ ಆ ದಾಡಿ ಹಂಗೆ ಮೇಂಟೈನ್ ಆಗಬೇಕು. ಸೊ ಅದಿದ್ದಾಗ ನಮಗೇನಾಗುತ್ತೆ, ಒಂದು ಇಂಟ್ರೆಸ್ಟ್ ಲೆವೆಲ್ ಅನ್ನೋದು ತುಂಬಾ ಜಾಸ್ತಿ ಆಗುತ್ತೆ, ಒಂದು ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಸುಮ್ಮನೆ ಬಂದ ಏನೋ ಮಾಡ್ದ ಹೋದ ಥರ ಇರೋದ್ಕಿಂತ ಒಂದು ಕಂಪ್ಲೀಟ್ ಇನ್ವಾಲ್ವ್ಮೆಂಟ್ ಸಿನಿಮಾನಲ್ಲಿ. ಯಾಕಂದ್ರೆ ನನಗೊಂದು ಹೊಸ ಇದು. ಯಾಕಂದ್ರೆ ನಾಳೆ ದಿನ ಜನ ನೋಡಿದಾಗ ಏನಕ್ಕೆ ಮಾಡಕ್ ಹೋದ ಇದು ಅಂತ ಬರಬಾರ್ದು. ಸರಿ ಏನೋ ಒಂದು ಪ್ರಯತ್ನ ಪಟ್ಟೇನೆ, ಆ ಪ್ರಯತ್ನದಲ್ಲಿ ನಾವೊಂದು 100% ಗೆಲ್ಲಕ್ಕಾಗಿಲ್ಲ ಅಂದ್ರೂ ಅಟ್ಲೀಸ್ಟ್ ಒಂದು 60 to 70% ಗೆದ್ರೆ ಜನಕ್ಕೆ ಎಲ್ಲೋ ಒಂಥರ ರೀಚ್ ಆಗಿದೀವಿ ಅಂತ ಒಂದು ಅನ್ಸುತ್ತೆ. ಸೊ ಇವಾಗ ಜನ ಟ್ರೈಲರ್ ನೋಡಿದಾಗ, ಇಲ್ಲ ನಾವು ಶೂಟ್ ಮಾಡೋ ಟೈಮಲ್ಲಿ ಜನ ಬಂದು ನಮ್ಗೆ ಮಾತಾಡ್ಸೋದು, ಆಮೇಲೆ ಸಾಂಗ್ ರಿಲೀಸ್ ಆದಾಗ, ಸೊ ಎಲ್ರಿಗೂ ಒಂದು ಸ್ಪೆಷಲಿ ನನ್ನ ವೆಲ್ ವಿಶರ್ಸ್ ಅಂತ ಏನಿದ್ದಾರೆ, ನನ್ನ ತುಂಬಾ ಇಷ್ಟಪಡೋರು, ಆಮೇಲೆ ಬಿಗ್ ಬಾಸ್ ಒಂದು ಆಚೆ ಬಂದ್ಮೇಲೆ ಇನ್ನೂ ಒಂದಷ್ಟು ಜನ ನನ್ನ ಕನೆಕ್ಟ್ ಆಗಿರೋದು,
ಅವ್ರಿಗೆಲ್ಲ ತುಂಬ ಒಂದು ಮನಸ್ಸಿಗೆ ತುಂಬ ಖುಷಿ ಕೊಟ್ಟೈತೆ. ಪರವಾಗಿಲ್ಲ ಧರ್ಮ, ಫಸ್ಟ್ ಟೈಮ್ ನೀನು ಈ ಥರ ಶೇಡಲ್ಲಿ ಕಾಣ್ತಾ ಇರೋದು ನಮಗೆ ಖುಷಿ ಆಯಿತು ಅಂತ. ಐ ಥಿಂಕ್ ದ ಬಿಗ್ಗೆಸ್ಟ್ ಕ್ರೆಡಿಟ್ ಗೋಸ್ ಟು ಡೈರೆಕ್ಟರ್ ಸರ್ ಮತ್ತು ಪ್ರೊಡ್ಯೂಸರ್ ಸರ್, ಕ್ಯಾಮ್ರಾಮನ್ ಸರ್. ಯಾಕೆಂದರೆ ಐ ಥಿಂಕ್ ಅವ್ರು ವರ್ಕ್ ಮಾಡ್ಯಾರ ಇದ್ರ ಮೇಲೆ. ಆಮೇಲೆ ತುಂಬ ಈಸಿಯಾಗಂತೂ ಬಂದಿಲ್ಲ ಈ ಸಿನಿಮಾ. ತುಂಬ ಒಂದೊಂದು ದಿನ ತುಂಬ ಕಷ್ಟಪಟ್ಟು ಮಾಡಿರೋಂಥ ಒಂದು ಸಿನಿಮಾ ಇದು. ಸರ್ ಆಕ್ಚುಲಿ ನಿಮಗೆ ಕಲೆ ಅನ್ನೋದು ಒಳ್ಳೆ ಬಂದಿದೆ, ಅದೇನಿಲ್ಲ. ನಿಮ್ಮ ತಂದೆಯವ್ರೇನಾದ್ರು ಟಿಪ್ಸ್ ಕೊಡ್ತಾ ಇದ್ರ ಈ ನೀವು ರಾಲು ಕಲಿ ಈ ತರ ಮಾಡ್ಬೇಕು, ಮತ್ತೆ ಈ ತರ ಸನ್ನಿವೇಶಗಳಲ್ಲಿ ಈ ತರ ಎಕ್ಸ್ಪ್ರೆಷನ್ ಕೊಡ್ಬೇಕಾಗುತ್ತೆ? ಇಲ್ಲ, ಆಕ್ಚುಲಿ ತುಂಬಾ ವರ್ಷ ಆಯ್ತು ಅವ್ರ ಕತೆ ಕೇಳೋಕೆ ಸ್ಟಾಪ್ ಮಾಡಿ. ಯಾಕಂದ್ರೆ ಎಲ್ಲೋ ಒಂದು ಇದಿತ್ತು, ಅಪ್ಪನ ಕತೆ ಹೇಳ್ಬೇಕು, ರಮೇಶ್ ಮಾತಾಡ್ಬೇಕಂತ. ಸೊ ಅವ್ರು ಬಿಟ್ಟೇ ಬಿಟ್ರು. ಬರೀ ನೈಟ್ ಟೈಮಲ್ಲಿ ಒಂದು 1 hour ಸಿಗ್ತಾರೆ, ನಾವು ಕತೆ ಡಿಸ್ಕಸ್ ಮಾಡೋದು. ಸೊ ನಾವಿಬ್ಬರ ಡಿಸ್ಕಸ್ ಮಾಡುವಾಗ ಒಂದು ಹೇಳ್ತಾ ಇದ್ದೀನಿ, ಹಿಂಗಿದೆ ಮಾಡ್ತಾ ಇದ್ದೀನಿ, ಹಿಂಗಿದೆ ಅಂತ. ತುಂಬಾ ಖುಷಿ ಪಟ್ರು. ಅಂಡ್ ಅವ್ರ ಮೇಲೆ ಒಂದು ಕಾನ್ಫಿಡೆನ್ಸ್ ಇತ್ತು. ಫಸ್ಟ್ ಮುಮ್ತಾಜ್ ಮಾಡಿದ್ವಿ. ಸೊ ಆಮೇಲೆ ಸುರೇಶ್ ಸರ್ ಒಂದು ಸೀನಿಯರ್ ಕ್ಯಾಮ್ರಾಮನ್ ಜೊತೆ ಮಾಡೋದು ನನಗೂ ಒಂದು ಚಾಲೆಂಜ್, ನನಗೂ ಒಂದು ಖುಷಿ. ಯಾಕಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಒಂದು ಕೆಲಸ ಅನ್ನೋದು, ಒಂದು ಲೈಟಿಂಗ್ ಅನ್ನೋದು, ಒಂದು ಫಸ್ಟ್ ಆಡಿಯೋ ಎಕ್ಸಾಕ್ಟ್ಲಿ. ಸೊ ಅವ್ರನ್ನ ಯಾವ ತರ ನನ್ನ ಪೋರ್ಟ್ರೇ ಮಾಡ್ತಾರಂತ. ಸೊ ತಂದವ್ರು ಫಸ್ಟ್ ಇಮಿಡಿಯೇಟ್ ಅಂದಿದ್ದು ಮಾಡು, ಬಟ್ ಫುಲ್ ಎಫರ್ಟ್ ಹಾಕಿ ಮಾಡ್ಬೇಕು ಈ ಸಬ್ಜೆಕ್ಟು. ಬರೀ 1-2 ಲವ್ ಸಾಂಗು, 1-2 ಫೈಟ್, ಒಂದು ಆ ಥರ ಇದ್ದಾಗ ಸರಿ ಡೈರೆಕ್ಟರ್ ಹೇಳ್ದಂಗೆ ಕೇಳ್ಬಿಟ್ಟು ಮಾಡಬೇಕು. ಬಟ್ ಇದರಲ್ಲಿ ನಿಂದು ಒಂದು ಎಫರ್ಟ್ ಇರಬೇಕು. ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಬಾಡಿ ಬಿಲ್ಡಿಂಗ್ ಆಗಿರ್ಬೋದು, ಪ್ರತಿಯೊಂದು ಒಂಚೂರು ಎಫರ್ಟ್ ಹಾಕು, ಖಂಡಿತ ಜನ ಕೈ ಹಿಡಿತಾರೆ ಅಷ್ಟೇ ಹೊರತು ನನಗೆ ಬಂದು ಹೇಳ್ಕೊಡೋದಾಗಿರ್ಬೋದು ಯಾವತ್ತೂ ಮಾಡಿಲ್ಲ. ಸೊ ಬಟ್ ಒಂದು ಇದಕ್ಕೆ ಏನು ಬೇಕು, ಇದೇ ಥರ ಒಂದಷ್ಟು ಸಿನಿಮಾಗಳು ನೋಡು, ಅದೊಂದು ಟಿಪ್ಸ್ ಕೊಟ್ಟರು. ಕನ್ನಡದಲ್ಲಿ ಆಗಿರ್ಬೋದು, ಇಲ್ಲ ಬೇರೆ ಲ್ಯಾಂಗ್ವೇಜ್ ಆಗಿರ್ಬೋದು, ಒಂದಿಷ್ಟು ಸಿನಿಮಾಗಳು ನೋಡು. ನೋಡಿದಾಗ ನಿನ್ಗೂ ಒಂದು ಬರುತ್ತೆ, ಒಂದು ಮಾಸ್ ಅಪೀಲ್ ಅನ್ನೋದು ಏನು ಅಂತ ನಿಂಗೆ ಅಲ್ಲಿ ಗೊತ್ತಾಗುತ್ತೆ ಅಂತ. ಸೊ ಅವ್ರು ಕೊಟ್ಟಿದ್ದ ಟಿಪ್ಸ್ ಅಷ್ಟೇ. ಆ್ಯಂಡ್ ಇವತ್ತು ಅವರು ಮೊನ್ನೆ ನಮ್ಮ ಆಡಿಯೋ ಲಾಂಚ್ ಮಾಡಿದಾಗ ಕಾರಲ್ಲಿ ಮಾತಾಡ್ಕೊಂಡು ಹೋಗುವಾಗ ಫಸ್ಟ್ ಅವ್ರು ಹೇಳಿದ ಒಂದೇ ಒಂದು ಮಾತು, ತುಂಬ ಖುಷಿ ಪಟ್ಟೆ ನಾನು. ಲೈಕ್ ಈ ಇದರಲ್ಲಿ ಟ್ರೈಲರ್ ನೋಡಿ ನಿನ್ನ ಈ ಥರ ಒಂದು ಫ್ರೇಮ್ ಟು ಫ್ರೇಮಲ್ಲಿ ಒಂದು ರಾ ಆಗಿ ನೋಡೋದು, ಒಂದು ಆ್ಯಕ್ಟಿಂಗ್ ಆಗಿರ್ಬೋದು, ಡೈಲಾಗ್ ಡೆಲಿವರಿ ಆಗಿರ್ಬೋದು. ಆಮೇಲೆ ಅವ್ರು ಯಾವಾಗಲೂ ಹೇಳ್ತಾ ಇದ್ರು, ಎಲ್ಲೋ ಒಂದು ಕಡೆ ಮಾಸ್ ಅಂದ ತಕ್ಷಣ ಸುಮ್ಮನೆ ಬಂದ್ಬಿಟ್ರೆ ಅದು ವರ್ಕೌಟ್ ಆಗಲ್ಲ ಧರ್ಮ ಅಂತ. ಪ್ರೀವಿಯಸ್ ಸಿನಿಮಾ ಎಲ್ಲೋ 1-2 ಫೈಟ್ ಎಲ್ಲ ಮಾಡಿದಾಗ ಹೇಳ್ತಾ ಇದ್ರು. ಬಟ್ ಇದರಲ್ಲಿ ಅವ್ರು ಭಾಳ ಖುಷಿ ಪಟ್ಟರು. ಅದೇ ಅವ್ರು ತೋರಿಸೋ ರೀತಿ ಆಗಿರ್ಬೋದು, ನಾನು ಆ್ಯಕ್ಟ್ ಮಾಡಿರ್ಬೋದು, ಅವ್ರು ಇದು ಮಾಡಿರ್ಬೋದು. ಸೊ ಐ ಥಿಂಕ್ ಎವ್ರಿಥಿಂಗ್ ಎಲ್ಲ ಒಂದು ಎಲ್ಲ ಒಂದು ಬ್ಲೆಂಡ್ ಅಂತ ಒಂದಿದೆ ಅದರಲ್ಲಿ. ಇವಾಗ ಬರೀ ಒಂದು 4 ಸಲ ಓಡಿ 4 ಸಲ ಡೈಲಾಗ್ ಹೇಳೋ ಅದೊಂಥರ ಬೇರೆ ಇದು. ಬಟ್ ನಮ್ಮಲ್ಲಿ ಒಂದು ನನಗೇನು ಖುಷಿ ಆಯ್ತು ಅಂದರೆ, ಒಂದು ಊಟ ಆದಮೇಲೆ ಎಲ್ಲ ಇರಬೇಕಲ್ಲ. ಸೊ ಅದು ಐ ಥಿಂಕ್ ಇದರಲ್ಲಿ ನನಗೆ ಒಂದು ಮಾಸ್ ಅನ್ನೋದೊಂದು ಅಪೀಲು, ಕಟ್ ಮಾಡಿದ್ರೆ ಒಂದು ಲವ್ ಸ್ಟೋರಿ, ಕಟ್ ಮಾಡಿದ್ರೆ ಒಂದು ಪಶ್ಚಾತ್ತಾಪ ಅನ್ನೋದೊಂದು ಒಂದು ಕತೆ, ನೆಕ್ಸ್ಟ್ ಒಂದು ತಾಯಿ ಸೆಂಟಿಮೆಂಟ್ ಅನ್ನೋದು ಹೆಂಗಿರುತ್ತೆ, ಫ್ರೆಂಡ್ಶಿಪ್ ಅಲ್ಲಿ ಹೆಂಗಿರುತ್ತೆ. ನಂದು ಆಗಿರೋದು ಒಂದು ಫ್ರೆಂಡ್ಶಿಪ್ ಅಂತ ಬಂದಾಗ ಒಂದು ಆಪೋಸಿಟ್ ಒಂದು ಡೈಲಾಗ್ ಹೊಡೆದಾಗ ಜನ ಅದನ್ನ ನೋಡಿದಾಗಲೇ ಅನ್ಸುತ್ತೆ, ಏನಪ್ಪ ಏನಿಗೆ ಅವಿ ಈ ತರ ಡೈಲಾಗ್ ಹೊಡಿತಾ ಇರೋದು ಧರ್ಮನ್ಗೆ ಅಂದ್ರೆ ದೇರ್ ಇಸ್ ಸಮಥಿಂಗ್, ಏನೋ ಒಂದು ಇದಿದೆ, ಒಂದು ಅಪೀಲ್ ಇದೆ ಅದರಲ್ಲಿ, ಏನೋ ಒಂದಿದೆ ಅದರಲ್ಲಿ, ಏನೋ ಒಂದು ಸೆಂಟಿಮೆಂಟ್ ಫ್ಯಾಕ್ಟರ್ ಇದೆ, ಒಂದಿದೆ. ಸೊ ಐ ಥಿಂಕ್ ಎಲ್ಲ ಸೇರಿ ಐ ಥಿಂಕ್ ಒಂದು ತಲ್ವಾರ್ ಸಿನಿಮಾ ಆಗಿರೋದು. ತಡವಾಗಿ ಬರ್ತಾ ಇದೀವಿ, ಸ್ವಲ್ಪ ಲೇಟ್ ಆಯ್ತು, ಬಟ್ ಖಂಡಿತ ಜನಕ್ಕೆ ಒಂದು ರೀಚ್ ಆಗೇ ಆಗ್ತದೆ ಅಂತ ಒಂದು ನಂಬಿಕೆ ಇದೆ. ಸರ್ ನಿಮಗೆ ಈ ಸಿನಿಮಾ ಎಷ್ಟು ಸ್ಪೆಷಲ್? ಸರ್ ಈ ಸಿನಿಮಾನೇ ಸ್ಪೆಷಲ್ ಸರ್ ನನಗೆ. ಅಲ್ಲ ನಿಮಗೆ ನನಗೆ ತುಂಬಾ ಅದೇ ಈ ಸಿನಿಮಾನೇ ಬೇರೆ ಎಲ್ಲದಕ್ಕಿಂತ ನನಗೆ ಸ್ಪೆಷಲ್. ಯಾಕೆ ಅಂದ್ರೆ ನಾನು ಮಜಾ ಬರ್ತ ಮಾಡ್ಕೊಂಡಿದ್ದೆ. ಅದೇ ಅದಕ್ಕಿಂತ ಮುಂಚೆ ನಾನು ಎಲ್ಲರಿಗೂ ಗೊತ್ತು, ಆಟೋ ಓಡಿಸ್ಕೊಂಡಿದ್ದವನು, ಎಲ್ಲೋ ಇದ್ದವನು, ಏನು ಗೊತ್ತಿಲ್ಲ ನನಗೆ, ಏನು ಗೊತ್ತಿಲ್ಲದೆ ಅವರು ಮಜಾ ಬರ್ತ ಕರ್ಕೊಂಡ್ಬಂದು ನನ್ಗೆ ಸಣ್ಣ ಎಂಟ್ರಿ ಕರಿತಾ ಇದ್ರು. ಜಸ್ಟ್ ಒಂದು ಎಂಟ್ರಿ ಬಾ ಹಿಂಗ್ ಹೋಗು ಅಂತ ಕರಿತಿದ್ರು. ನರ್ವಸ್ ಆಗ್ತಿದ್ದೆ, ಭಯ ಪಡ್ತಾ ಇದ್ದೆ. ಅದಾದ್ಮೇಲೆ ಹೋಗ್ತಾ ಸ್ಕಿಟ್ ನ ಲೀಡ್ ಮಾಡಕ್ಕೆ ಕೊಟ್ರು. ಅದು ಕಲಿತಾ ಅಂದ್ರೆ ಒಂದಷ್ಟು ಜನ ನೀನಾ ಸಮೋ ಸಾನೆಲ್ ಎಲ್ಲ ಮಾಡಿ ಬಂದಿರೋ ಜೊತೆ ನಾನು ಏನು ಅಲ್ಲ, ಒಂದು ಸಣ್ಣ 100ರಲ್ಲಿ 1% ನಾನು ಅಷ್ಟೇ. ಅದರಲ್ಲಿ ನನ್ನನ್ನ ಮೆಂಟರ್ಸು, ಡೈರೆಕ್ಟ್ರು, ಅಲ್ಲಿರುವಂತ ಮೆಂಟರ್ಸ್ ಎಲ್ಲ ನನ್ನ ರೆಡಿ ಮಾಡಿದ್ರು. ಓಕೆ ಹಿಂಗೆ ಮಾಡ್ತಾನಪ್ಪ ಅಂತ ಗೊತ್ತಾಯ್ತು ಹೋಗ್ತಾ. ಅದಾದ್ಮೇಲೆ ನಮ್ಮ ಮುರಳಿ ಸರ್ ಬಂದ್ರು, ಆಮೇಲೆ ಸುರೇಶ್ ಸರ್ ಬಂದ್ಬಿಟ್ಟು ನಮ್ಮ ಶಿವ್ ಸರ್ ಅಂತ ಇದ್ದಾರೆ ಅಲ್ಲಿ ಆ ಪ್ರೊಡ್ಯೂಸರ್, ಶಿವದೋಷ್ ಶೆಟ್ಟಿ ಸರ್ ಅಂತ ಪ್ರೊಡ್ಯೂಸರ್ ಬಂದ್ಬಿಟ್ಟು ನನಗೆ ಕರೆದ್ರು, ಬಾ ಅಂತ. ಸರಿ ಅಂತೇಳಿ ಸೀದಾ ಕ್ಯಾರವಾನ್ ಶೂಟಲ್ಲಿ ಇತ್ತು, ಶೂಟ್ ನಡೀತಿತ್ತು, ಕ್ಯಾರವಾನ್ಗೆ ಹೋದ್ವಿ. ಸರ್ ಬಂದ್ರು, ನಮ್ಮ ಸುರೇಶ್ ಸರ್, ಮುರಳಿ ಸರ್ ಬಂದ್ಬಿಟ್ಟು ಈಗ ಈ ತರ ಅಂದಾಗ ಶಿವ್ ಸರ್ ಬಂದು ಹೇಳಿದ್ರು, ಈ ತರ ಒಂದು ಸಿನಿಮಾ ಮಾಡ್ತಾರೆ ಕಣೋ ತಲ್ವಾರ್ ಅಂತ, ನೀನು ಹೋಗು ಅಂತ. ಸರಿ ಸರ್ ಆಯ್ತು ಅಂತ ಹೇಳ್ಬಿಟ್ಟು ಆಫೀಸಿಗೆ ಕರ್ಸಿದ್ರು. ಆಫೀಸಲ್ಲಿ ಮಾತಾಡಿದೆ, ಕತೆ ಹೇಳಿದ್ರು ಮುರಳಿ ಸರ್. ಅವಾಗ ನನಗೆ ಅಷ್ಟು ಗೊತ್ತಿಲ್ಲ, ನನಗೇನು ಅವ್ರು ಹೇಳ್ತಾ ಇದಾರೆ ಅದು ನಾವು ಚೂರು ಇದು ಮಾಡ್ಬೋದು, ಅದ್ ಬಿಟ್ಟೆ ನನಗೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲ. ನಾನು ಯಾವುದೋ ಒಂದು 15 ನಿಮಿಷ ಸ್ಕಿಪ್ ಮಾಡ್ತಾ ಇದ್ದವನು, ಅದನ್ನ ರಿಹರ್ಸಲ್ ಮಾಡ್ತಾ ಇದ್ದೆ, ಅದನ್ನ ಬೈಪಟ್ ಮಾಡ್ಕೊಂಡು ಏನ್ ಹೇಳ್ಕೊಡ್ತಾ ಇದ್ರು ಅದು ಮೆಂಟರ್ನ ಅದನ್ನ ಕ್ಲೀನ್ ಆಗಿ ಸ್ಟೇಜ್ ಮೇಲೆ ತೋರಿಸ್ತಾ ಇದ್ದೆ. 15-16 ಕ್ಯಾಮ್ರಾ ಏನ್ ಹೇಳ್ತಾ ಇದ್ರು ಅದು ಮಾತ್ರ ಬಿಟ್ಟೆ ನನಗೆ ಗೊತ್ತಿಲ್ಲ. ಅವ್ರು ಹೇಳಿದ್ರು ಓಕೆ ಸರ್ ಆಯ್ತು ಅಂತಂದೆ. ಅದೆಲ್ಲ ಕೆಲವೊಂದು ಏನು ಮಾತಾಡಿದ್ರು ಎಲ್ಲ ಆಯ್ತು. ಶೂಟ್ಗೆ ಹೋದೆ ಫಸ್ಟ್ ಅಂದ್ರೆ ನಾನು ತಲ್ವಾರ್ ಮೂವಿ ಶೂಟಿಗೆ ಹೋದಾಗ ಒಂದು ಕ್ಯಾಮ್ರಾ ಇಟ್ಬಿಟ್ಟು ಸುರೇಶ್ ಸರ್
ಐಬಾಲ್ನ ಹಿಂಗ್ ಮಾಡು, ನನಗೆ ಗೊತ್ತಿಲ್ಲ ಅಲ್ಲಿ ಸ್ಕ್ರಿಪ್ಟ್ 15-16 ಕ್ಯಾಮ್ರಾ ಏನು ಲಾಟ್ ಆಫ್ ಸರ್ ನನಗೆ ಗೊತ್ತೇ ಇಲ್ಲ ಏನ್ ಹೇಳ್ತಿದ್ದಾರೆ, ಏನ್ ಮಾಡ್ತಾರೆ ಸರ್ಗೆ. ಮುಳ್ಳಿ ಸರ್ ಅಷ್ಟೇ, ಏನ್ ಮಾಡ್ತಿದ್ದಾನೆ ಇವನು, ಯಾವ ತರ ನನಗೆ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಈಗ ಐಬಾಲ್ ಇದೆ ಅಂದ್ರೆ ಅದು ಗೊತ್ತದ, ಅಷ್ಟು ಮಾಡ್ಬೇಕು, ಇಷ್ಟೇ ಫ್ರೇಮ್ ನಂಗೆ ಅವೆಲ್ಲ ಗೊತ್ತಿಲ್ಲ. ಹೋಗ್ತಿದ್ದೆ, ಸ್ಕ್ರಿಪ್ಟ್ ಇತ್ತು, ಹೆಂಗೋ ಮಾಡ್ಕೊಂಡ್ ಬಂದ್ಬಿಡ್ತಿದ್ದೆ. ಅಂದ್ರೆ ಅಲ್ಲಿ ನಿಂತಾಗ ಅವಾಗ ಗೊತ್ತಾಗ್ತಾ ಇತ್ತು, ಅಂದ್ರೆ ಅವಾಗ್ಲೂ ಅಷ್ಟು ಗೊತ್ತಿರಲಿಲ್ಲ. ಹೋಗ್ತಾ 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 ಒಂದೊಂದ್ ದಿನನೇ ಓಕೆ ಮಾಡ್ಬೋದಾ ಹಿಂಗ ಅಂತ ಹೇಳ್ಕೊಡ್ತಾ ಇದ್ರು. ಮುರಳಿ ಸರ್ ಅಂತೂ ನಾವು ಆಸ್ ಇಟ್ ಇಸ್ ಏನ್ ಅವ್ರು ಹೇಳ್ಕೊಟ್ಟಿದ್ರು ಅದು ನಂಗೆ ಮಾಡಿದೀನಿ. ಸುರೇಶ್ ಅವರು ಹಿಂಗಲ್ಲಪ್ಪ ಹಿಂಗಪ್ಪ ಹಿಂಗೆ ಅಂತ ಹೇಳಿದಾಗ ಅದನ್ನ ಮಾಡ್ತಾ ಇದ್ದೆ, ಅದ್ ಬಿಟ್ರೆ ನಂಗೆ ಗೊತ್ತಿಲ್ಲ. ಆಮೇಲೆ ಧರ್ಮಣ್ಣ ಅಂತ ಅಂದ್ರು, ಅಂದ್ರೆ ನಾನ್ ಸೆಟ್ಟಕ್ಕೆ ಬರ್ಬೇಕಾದ್ರೆ ಒಂದಿನ ಅಲ್ಲಿ ಇದು ಶೂಟ್ ಅದು ಫೀಲ್ಡ್ ಅಲ್ಲಿ ಮಾಡ್ತಾ ಇದ್ರು. ನಾನು ಮುರಳಿ ಸರ್ ಹತ್ರ ಹೋದೆ, ಸರ್ ಧರ್ಮ ಸರ್ ಯಾವಾಗ ಬರ್ತಾರೆ ಸರ್? ಬರ್ತಾರೆ ಇವಾಗ. ಅವ್ರು ಬರ್ತಾ ಇದ್ದಂಗೆ ನನಗೆ ಖುಷಿ, ಅವ್ರ ಜೊತೆ ಸಿನಿಮಾ ಮಾಡ್ತಾ ಇದ್ದೀನಲ್ಲ. ಅಂದ್ರೆ ನಾವು ಅವ್ರ ನವಗ್ರಹ ಸಿನಿಮಾದಲ್ಲಿ ನೋಡ್ಬೇಕಾದ್ರೆ ನಾನು ಇಷ್ಟಿದ್ದೇನಪ್ಪ. ಆ ಸಿನಿಮಾ ನೋಡ್ಕೊಂಡು ಹೋಗ್ಬೇಕಾದ್ರೆ ಅವ್ರ ಕ್ಯಾಡ್ಬರೀಸ್, ಆ ಲವ್, ಆ ಸಾಂಗ್ಸ್ ಕಣ್ಕಣ ಸರ್ ಅಂತೂ ಇವತ್ತಿಗೂ ಫೇವ್ರೇಟ್ ಅದು. ಆ ಸಾಂಗ್ ಕೇಳ್ಕೊಂಡಿದ್ದವ್ರು ಅವ್ರು ನೋಡ್ತೀವಿ ಅನ್ನೋದೇ ನಂಗೆ ಖುಷಿ. ಬಂದ್ರು ಬರ್ತಾ ಇದಾರೆ, ಓಡೋಗ್ತಿದ್ದೆ ಅವ್ರ ಹಿಂದೆ. ಆಮೇಲೆ ಭಯ ನನಗೆ, ಸರ್ ಅನ್ಲ ಅಣ್ಣ ಅನ್ಲ ಏನಂತಾರೋ ಏನ್ ಬಿಡ್ತಾರೋ ಭಯ. ಆಮೇಲೆ ಚೆನ್ನಾಗಿ ಸರ್ ನಮ್ಮ ಫ್ಯಾಮಿಲಿನೂ ಅಷ್ಟು ನೋಡ್ಕೊಳಲ್ಲ, ಅಷ್ಟು ಚೆನ್ನಾಗಿ. ನಾನು ಎಲ್ಲೋ ಅಲ್ಲಿ ಸೈಡಲ್ಲಿ ಕೂತಿದ್ರೆ ಬಾಯ್ಲಿ ಅಂತ ಹೇಳ್ಬಿಟ್ಟು ಜೊತೆಲಿ ಕರೆದು ಊಟ ಮಾಡ್ಬೇಕಾರೆ ಅವ್ರು ಏನ್ ನಾವು ಬಿರಿಯಾನಿ ತಿಂದ್ರು ಬಟ್ ಯಾವ ಜೊತೆಗೆ ಇರ್ತಾ ಇದ್ವಿ. ಆಮೇಲೆ ಫಸ್ಟ್ ಪಿಕ್ಚರ್ ಅಂತ ನಿಜವಾಗ್ಲೂ ಹೇಳಕ್ಕಲ್ಲ, ಯಾಕಂದ್ರೆ ನಾವು ಫುಟೇಜಸ್ ಎಲ್ಲ ನೋಡಿದಾಗ ಡಬ್ಬಿಂಗ್ ಟೈಮಲ್ಲಿ, ಆಮೇಲೆ ಟ್ರೈಲರ್ ಅಲ್ಲಿ ಅವ್ರು ಕಟ್ ಮಾಡಿರೋದೆಲ್ಲ ಆಗ್ತಾ ನೋಡಿದಾಗ ಬಹಳ ಖುಷಿ ಆಯ್ತು ನನಗೆ. ಫಸ್ಟ್ ಸಿನಿಮಾ ಅಂತ ಯಾರು ಹೇಳಲ್ಲ, ಯಾಕಂದ್ರೆ ಅಷ್ಟು ಒಂದು ಯಾಕಂದ್ರೆ ಅದ್ರಲ್ಲಿ ಕಾಣುತ್ತೆ ಎಫರ್ಟ್ ಅನ್ನೋದು. ಸುಮ್ಮನೆ ಬಂದು ಮಾಡ್ಕೊಂಡು ಹೋಗೋದು, ನಾನು ಫಸ್ಟ್ ಪಿಕ್ಚರ್ ಏನೋ ಮಾಡ್ಕೊಂಡು ಹೋಗ್ತೀನಿ ಅಂತ ಅದು ಬೇರೆ. ಬಟ್ ಆ ಫಸ್ಟ್ ಪಿಕ್ಚರ್ಲೇ ನಾನು ಏನಾದರೂ ಮಾಡಬೇಕು, ಏನಾದರೂ ಪ್ರೂವ್ ಮಾಡಬೇಕು, ಸ್ವಲ್ಪ ಜನಕ್ಕೆ ನಾನು ಒಂದು ಇದಾಗಬೇಕು ಅಂತ ಹೇಳಿದ್ರೆ ತುಂಬಾ ಒಂದು ಎಫರ್ಟ್ ಹಾಕಿ ಮಾಡಿದ್ದಾರೆ. ಐ ಥಿಂಕ್ ಅದಕ್ಕೆ ಅದು ಕಾಣುತ್ತೆ ಸ್ಕ್ರೀನ್ ಮೇಲೆ. ಇವಾಗ ಎಫರ್ಟ್ ಹಾಕಿಲ್ಲ ಅಂದ್ರೆ ಗೊತ್ತಾಗ್ಬಿಡುತ್ತೆ, ಬಂದ್ರು ಹೋದ್ರು ತರ ಅದಿರುತ್ತೆ. ಬಟ್ ಅದರಲ್ಲಿ ಅವ್ರಿಲ್ಲ, ಇದ್ರಲ್ಲಿ ಏನಾದ್ರು ಮಾಡ್ತೀನಿ ಕಲ್ತ್ಕೊಂಡು ಮಾಡ್ತೀನಿ ಅಂತ ಮಾಡಿದ್ರು. ಐ ಥಿಂಕ್ ದಿಸ್ ಎಫರ್ಟ್ಸ್, ಅವ್ರ ಎಫರ್ಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅದು ಹಾಕಿದ್ದಾರೆ. ಸೊ ಅದು ಸ್ಕ್ರೀನ್ ಮೇಲೆ ಕಾಣುತ್ತೆ. ಖಂಡಿತ ಒಂದು ಒಳ್ಳೆ ಫ್ಯೂಚರ್ ಇದೆ, ಆಗುತ್ತೆ, ಎಲ್ಲ ಒಳ್ಳೇದಾಗಿ ನಾನು ಅದನ್ನ ಯಾವತ್ತು ಅಷ್ಟೇ ಅದ್ರ ತುಂಬಾ ಅದ್ರಲ್ಲಿ ಒಂದಷ್ಟು ಕಲಿಯೋಕ್ಕೂ ಅಣ್ಣನೇ ಕಾರಣ. ಯಾಕಂದ್ರೆ ಅವ್ರ ಜೊತೆ ನಾವು ಸ್ಕ್ರೀನ್ ಅಲ್ಲಿ ಈಗ ನಾನು ನೀವು ಮಾತಾಡ್ತೀವಿ ಅಂದಾಗ ಗಿವ್ ಅಂಡ್ ಟೇಕ್ ಇರ್ಬೇಕಲ್ಲ ಸರ್. ನೀವೇನ್ ಹೇಳಿದ್ರೆ ಏನ್ ರಿಯಾಕ್ಟ್ ಮಾಡ್ತೀರಾ ಅದಕ್ಕೆ ನನ್ನ ಮುಖದಲ್ಲಿ ಹಾವಭಾವ ಬರುತ್ತೆ. ಅಣ್ಣ ಅಂದ್ರೆ ಅವ್ರ ಜೊತೆಲೆ ನಾನು ಇಡೀ ಸಿನಿಮಾ ಕ್ಯಾರಿ ಮಾಡೋದೇ ಅಣ್ಣನ ಜೊತೆ, ಧರ್ಮಣ್ಣನ ಜೊತೆ. ಅವ್ರು ಇದ್ದಾಗ ಅವ್ರಿಗೆ ಹೇಳ್ಕೊಡ್ತಾ ಇದ್ದ ರೀತಿ, ಆಯ್ತು ನೀನು ಮಾಡು, ನಾನು ಭಯ ಪಟ್ಟರು ಇಲ್ಲ ನೀನ್ ಮಾಡು ಹಿಂಗ್ ಮಾಡು ಅಂದ್ರೆ ಅವ್ರೇನಾರು ಒಂಚೂರು ನನಗೆ ಅಲ್ಲಿ ಒಂಚೂರು ಏನಾರು ಭಯ ಅನ್ಸ್ಬಿಟ್ಟಿದ್ರೆ ನಾನು ಆ ಸ್ಕ್ರೀನಲ್ಲಿ ಈಗ ಅಣ್ಣ ಹೇಳಿದ್ರಲ್ಲ ಆ ತರ ನಾನು ಕಾಣಿಸ್ತಿರ್ಲಿಲ್ಲ. ಅಂದ್ರೆ ಫಸ್ಟೇ ಮಾಡಿದ್ದು, ಫಸ್ಟ್ ಅಲ್ಲೇ ಅಣ್ಣನ ಜೊತೆ ಮಾಡೋದಲ್ಲ ಅನ್ನೋದು ನನಗೊಂದು ಖುಷಿ. ಅಂದ್ರೆ ಆ ಗಿಫ್ಟ್ ನ ಸುರೇಶ್ ಸರ್ ಕೊಟ್ಟಿದ್ದಾರೆ, ಮುರಳಿ ಸರ್ ಕೊಟ್ಟಿದ್ದಾರೆ. ಅವ್ರು ಇಲ್ಲ ಅಂದಿದ್ರೆ ಅವ್ರು ಕರ್ಕೊಂಡ್ ಬಂದಿದ್ರೆ ನಾನು ಮಾಡಕ್ ಆಗ್ತಿರ್ಲಿಲ್ಲ. ಇನ್ನೂ ಶೋ ಮಾಡ್ಕೊಂಡು ಮಜಾ ಬರ್ತಾ ಮಾಡ್ಕೊಂಡು ಕಾಮಿಡಿ ಅದು ಅಲ್ಲೇ ಇದ್ಬಿಡ್ತಿದ್ದೆ, ಸೀಮಿತ ಆಗ್ತಿದ್ದೆ. ಅವ್ರು ಕರ್ಕೊಬಂದ ಆ ಪ್ಲೇಸ್ ಅಂದ್ರೆ ಇವ್ನು ಬೇಕಪ್ಪ ಅನ್ನೋದಕ್ಕೆ ಅವ್ರಿಗೊಂದು ಬೆಲೆ ಕೊಟ್ಟು ನಾನು ಅದು ಮಾಡ್ಬೇಕಿತ್ತು. ನನಗೆ ಅದು ಸಣ್ಣದು ಒಂದೊಂದು ಮಿಸ್ಟೇಕು ನಾನು ಮಾಡಬಾರ್ದು ಅನ್ನೋದು ಒಂದು ಕಾರಣ ಇತ್ತು. ಅದಕ್ಕೆ ಸ್ಫೂರ್ತಿನೇ ಅಣ್ಣ. ಯಾಕಂದ್ರೆ ಅವ್ರು ಕೊಟ್ಟಾಗ ಅದು ಆಲ್ಮೋಸ್ಟ್ ಅವ್ರ ಜೊತೆನೆ ನಾನು ಕ್ಯಾರಿ ಮಾಡೋದು ಇಡೀ ಸಿನಿಮಾ. ಎಷ್ಟೇ ನಾವೇನೇ ಹೇಳಿದ್ರು ಇವ್ರಿಬ್ರು ಇಲ್ಲ ಅಂದ್ರೆ ಆಕ್ಚುಲಿ ನಮ್ ಕಲಾವಿದ್ರೆ ಇಲ್ಲ ನಮ್ ಸಿನಿಮಾ ಅಂತ ಅಲ್ಲ, ಅಂದ್ರೆ ನಿರ್ಮಾಪಕರು ನಿರ್ದೇಶಕರು ಇಲ್ಲ ಅಂದ್ರೆ ನಮ್ ಕೈಯಲ್ಲ ಅಂತ ನಮ್ಮ ಮನೆಯಿಂದ ತಂದು ಹಾಕಿ ಸಿನಿಮಾ ಮಾಡೋಷ್ಟು ನಮ್ಗೆ ಇದಿಲ್ಲ. ಬಟ್ ಇವರಿಲ್ಲ ಅಂದ್ರೆ ಇವತ್ತು ಸಿನಿಮಾನೇ ಆಗಲ್ಲ. ಅದಕ್ಕೆ ನಾನು ತುಂಬಾ ಗೌರವ ಕೊಡ್ತೀನಿ. ಯಾಕಂದ್ರೆ ಅವರು ಒಂದು ಸ್ಟಾರ್ಟಿಂಗ್ ಒಂದು ಫೌಂಡೇಶನ್ ಹಾಕಿದ್ರೆ ಆಮೇಲೆ ನಾವೆಲ್ಲ ಒಂದು ಅನ್ನ ಸಾರು ಉಪ್ಪಿನಕಾಯಿ ನಾವೆಲ್ಲ ಅದು. ಇವರೇ ಬೇಸ್, ಊಟ ರೆಡಿ ಮಾಡಿ ರೇಷನ್ ತರದೇ. ಆಕ್ಚುಲಿ ಆಂಬುಲೆನ್ಸ್ ಅಲ್ಲಿ ಒಂದು ಪೋರ್ಷನ್ ಬರುತ್ತೆ, ಅವಿಗೂ ಹೊಸದು ಆಕ್ಷನ್ ಅನ್ನೋದು ಗೊತ್ತಿಲ್ಲ. ಧರ್ಮ ಸರ್ ಕಂಫರ್ಟ್ ನಾರ್ಮಲ್ ಆಗಿ ಒಂದು ಕಿತ್ತಳೆ ಒಂದು ಅವರು ಯಾವ ಮಟ್ಟದ ಅಂದ್ರೆ ಇಬ್ಬರಿಗೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಹೆಂಗಾಯ್ತು ಅಂದ್ರೆ, ಕ್ಯಾಮ್ರಾಮನ್ ಸರ್ ಪ್ರೊಡ್ಯೂಸರ್ ಕ್ಯಾಮ್ರಾಮನ್ ಆಗಿರೋದ್ರೆ ಅವರು ನಾವು 4 ಜನ ಆಂಬುಲೆನ್ಸ್ ಅಲ್ಲಿ ಇದೆ, ಮೂವಿಂಗ್ ಅಲ್ಲಿ ಇದೆ. ಇವರಿಬ್ರು ಜಗಳ ಮಾಡೋದಕ್ಕೆ ಬಿಟ್ಬಿಟ್ಟಿದೆ. ಹಿಂಗ ಅವರು ಅದನ್ನ ಮರೆತು ಇಬ್ರು ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ರಿಯಲ್ ಆಗಿ ಅದನ್ನ ನಮ್ಗೆ ಒಂದ್ಸರಿ ಡಗ್ ಅಂದೋಯ್ತು. ಅದನ್ನು ನಾನಂತೂ 100% ಹೇಳಿದೆ, ನೀನು ರಿಯಲ್ ಆಗಿ ಫೈಟ್ ಮಾಡು, ಆಕ್ಟ್ ಮಾಡಷ್ಟೇ. ಅದ್ ಬಿಟ್ಬಿಟ್ಟು ನೀನ್ ನೋಡು ಒಬ್ಬ ಹೀರೋನ ಇಟ್ಕೊಂಡು ತುಂಬಾ ಬಂದೇ ಇಲ್ಲ ನನ್ಗೆ. ಇಲ್ಲ ಸರ್ ನಾನು ಖಂಡಿತ ಇದ್ದಿಲ್ಲ, ಬೇಕಾದ್ರೆ ನೀವು ಧರ್ಮ ಸರ್ನ ಕೇಳಿ ಅದು ಇದು ಅಂತ. ಆಮೇಲೆ ನಾನು ಧರ್ಮ ಸರ್ನ ಕೇಳಿದ್ರು, ಸರ್ ಅದು ರಿಯಲ್ ಅವ್ರ ಇನ್ವಾಲ್ವ್ಮೆಂಟ್ ಜಾಸ್ತಿ ಆ ವ್ಯಕ್ತಿಗೆ. ಇನ್ವಾಲ್ವ್ಮೆಂಟ್ ಅಂದ್ರೆ ಇವ್ರು ಈ ತರ ಆಕ್ಟ್ ಮಾಡ್ತಾ ಇದ್ದಾನೆ, ಏನ್ ರಿಯಲ್ ಆಗೇ ಮಾಡ್ತಾ ಇದ್ರಲ್ಲ ಸರ್. ಇವ್ರು ನಮ್ ಹೀರೋ ಸರ್, ನಮ್ ಹೀರೋಕ್ ತೊಂದ್ರೆ. ನಾನೇನೋ ಗೊತ್ತಿಲ್ಲ ನಮ್ ಹೀರೋಕ್ ತೊಂದ್ರೆ. ಅದು ನಾನು ತುಂಬಾ ಸಿನಿಮಾಗಳು ಮಾಡಿರೋದ್ರಿಂದ ಒಬ್ಬ ಹೀರೋ ಮುಟ್ಟಿಸ್ಕೊಳ್ಳೋದಿಲ್ಲ. ಫಸ್ಟೇ ಅಡ್ವೈಸ್ ಮಾಡ್ತಾರೆ, ಏನಂತ ಗೊತ್ತಾ, ಕರೆಕ್ಟ್ ಆಗಿ ಹಿಡಿಬೇಕು. ನಾನು ವಿಷ್ಣು ಸರ್ ಸಿನಿಮಾಗಳೆಲ್ಲ ಮಾಡೋ ಟೈಮಲ್ಲಿ ವಿಷ್ಣು ಸರ್
ಯಾರಾದ್ರೂ ಮುಟ್ಟಾಕ್ ಬಂದ್ರೆ ಇವ್ನು ಓಕೆನಾ ಫೈಟರ್ನ ಕರೆಯೋದು ಫಸ್ಟ್ ಫೈಟ್ ಮಾಸ್ಟರ್ನ ಕರ್ಬಿಟ್ಟು ಓಕೆನಾ ಅಪ್ಪಿ ಬಿಡುತ್ತೆ ಆ ಆಂಬುಲೆನ್ಸ್ ಅಲ್ಲಿ ಇವರು ಮಾಡ್ತಾ ಇದ್ರು ನೋಡಿ, ನಾನು ಕ್ಯಾಮ್ರಾ ಬಿಟ್ಬಿಟ್ಟು ಇವ್ನೇನು ಈ ತರ ರಗಡಾಗೆ ರಿಯಲ್ ಆಗಿ ಮಾಡ್ತಾ ಇದ್ದಾನಲ್ಲ ಅಂತಿದ್ದು ಸತ್ಯ. ಚೆನ್ನಾಗಿ ಮಾಡಿದ್ದಾನೆ. ಆಮೇಲೆ ಇನ್ನೊಂದು ನಮ್ಮ ಧರ್ಮ ಸಾರ್ ಬಗ್ಗೆ ನನಗೊಂದು ಇದಿತ್ತು, ಲವ್ ಸಬ್ಜೆಕ್ಟ್ಸ್ ಮಾಡ್ಕೊಂಡು ಬಂದಿದ್ದಾರೆ, ಆಕ್ಷನ್ ಹೆಂಗ್ ಮಾಡ್ತಾರೆ ಅನ್ನೋದು. ನನಗೆ ಫಸ್ಟ್ ಮೇನ್ ಬೇಕಾಗಿರೋದು ಫೈಟ್ ಅಲ್ಲಿ ಬಾಡಿ ಲ್ಯಾಂಗ್ವೇಜ್. ಹೌದು, ಈ ಬಾಡಿ ಲ್ಯಾಂಗ್ವೇಜ್ ಇಲ್ಲ ಅಂದ್ರೆ ತುಂಬಾ ಕೆಟ್ಟದಾಗ ಕಾಣಿಸ್ಬಿಡುತ್ತೆ. ಒಂದು ರೋಪ್ ಹಾಕಿ ಇಳಿಸ್ತೀವಿ, ಇಳಿಸೋ ಟೈಮಲ್ಲಿ ಲ್ಯಾಂಡಿಂಗು, ಎಳೆದಾಗ ಹೋಗುವಂತ ವೇ, ಇದೆಲ್ಲ ನೋಡಿದಾಗ ಇಲ್ಲ. ನನಗೆ ಒಂದು ಮೈನಸ್ ಕಾಣಿಸಿಲ್ಲ ಸರ್, ನಮ್ಮ ಧರ್ಮ ಸರ್ ಸೂಪರ್ ಆಗಿ ಆಕ್ಷನ್ ಹೀರೋ ಆಗೋದ್ರಲ್ಲಿ ಖಂಡಿತ ಡೌಟ್ ಇಲ್ಲ ಸರ್. ಇಲ್ಲ ಸರ್, ಯಾಕೆಂದ್ರೆ ಫಸ್ಟ್ ಆಡಿಯನ್ ಅವರೇ, ಕ್ಯಾಮರಾಮನ್, ಈಗ ಪ್ರೊಡ್ಯೂಸರ್ ಅನ್ನೋದು ಪಕ್ಕಕ್ಕೆ ಇಟ್ಬಿಡೋಣ, ಆಡಿಯನ್ ಆಗಿ ನೋಡಿದ್ದಾರೆ. ಯಾಕಂದ್ರೆ ಎಡಿಟಿಂಗ್ ಆಗಿ ಬಂದಾಗ ಮಸಾಲ ಆಗಿ ಬಂದಿರುತ್ತೆ, ಮ್ಯೂಸಿಕ್ ಬಂದಿರುತ್ತೆ, ಅದಕ್ಕೆ ನಮ್ಮ ಡೈರೆಕ್ಟರ್ ಬಟ್ ಫಸ್ಟ್ ಬರೀ ಕ್ಯಾಮ್ರಾದಲ್ಲೇ ಆ ಲುಕ್ ಬಂದಾಗ ಎಷ್ಟೋ ಸಲ ಸರ್ ನೋಡಿ, ನಾನು ಸಾಮಾನ್ಯವಾಗಿ ಒಬ್ಬ ಆಡಿಯನ್ಸ್ ಆಗಿ ಫಸ್ಟ್ ನೋಡೋದು. ನಾನು ಒಂದು ಸೀನಿಗೆ ಇವತ್ತು ನೋಡಿದ್ರು ಕೂಡ ಸಿನಿಮಾನ ಅಳೋ ಅಂತ ಒಂದು ಸೀನ್ ಇದೆ ಸರ್, ಅದು ನಮ್ಮ ಹೀರೋಯಿನ್ ಮಾಡಿರೋದು. ಹೀರೋಯಿನ್ನು ಒಂದೇ ಶಾಟ್, ಅದು ಸಕಲೇಶ್ಪುರದಲ್ಲಿ ಮಾಡಿದ್ವಿ. ಆ ಶಾಟ್ಗೆ ನಾನು ಎಷ್ಟು ಸಲ ಹತ್ತಿದ್ದೀನೋ ನನಗೆ ಗೊತ್ತಿಲ್ಲ, ನಾನು ಸುಮ್ಮನೆ ಸಿನಿಮಾ ನೋಡೋದು. ಅಷ್ಟು ಅದ್ಭುತವಾಗಿ ಮಾಡ್ಬಿಟ್ಟಿದ್ದಾಳೆ ಸರ್ ಆ ಹುಡುಗಿ, ಅದಿತಿ ಅಷ್ಟು ಅದ್ಭುತವಾಗಿ ಮಾಡಿದ್ದಾಳೆ. ನನಗಂತೂ ಆ ಶಾಟ್ ಯಾವಾಗೂ ನೋಡ್ತಾ ಇರ್ತೀನಿ, ಎಷ್ಟು ಚೆನ್ನಾಗಿ ಮಾಡ್ಬಿಟ್ರಲ್ಲ ಈ ಹುಡುಗಿ, ಎಷ್ಟು ಚೆನ್ನಾಗಿ. ಅದು ಸರ್ ಅದು ಸಿನಿಮಾದಲ್ಲಿ 100% ಆಡಿಯನ್ಸ್ ನ ಅಳಿಸುತ್ತೆ. ಇದಂತೂ ನನ್ನ ಅವ್ರದ್ದು ಒಂದೇ ಫ್ಲೋ ಅಲ್ಲ, ಅವ್ರದ್ದು ವೇರಿಯೇಷನ್ಸ್ ಸ್ಟಾರ್ಟ್ ಟು ಫಿನಿಶ್. ಅವ್ರದ್ದು ಒಂದು 3 ತರ ಶೇಡ್ ಬರುತ್ತೆ. ಯಾವ ತರ ಒಬ್ಬ ಲವರ್ ನೋಡ್ಕೊಬೇಕು ಅನ್ನೋದೊಂದಿದು, ಲೈಫಲ್ಲಿ ಏನೋ ಒಂದು ಕೆಟ್ಟ ಘಟನೆ ಆದಾಗ ಹಿಂಗಾಗ್ತಾರೆ ಚೇಂಜ್ ಆಗ್ತಾರಂತ ಒಂದು. ಆಮೇಲೆ 3ನೇದು ಇನ್ನೊಂದು ಒಂದು ಸೆಂಟಿಮೆಂಟ್ ಅನ್ನೋದು, ಒಂದು ಮದರ್ ಸೆಂಟಿಮೆಂಟು, ಒಂದು ತಮ್ಮನ ಸೆಂಟಿಮೆಂಟು, ಇದೆಲ್ಲ ಆದಾಗ ಒಂದು ಫ್ಯಾಮಿಲಿ ಡ್ರಾಮಾ ಆದಾಗ ಹೆಂಗೆ ತಗೊಂತಾರೆ ಹುಡುಗಿ ಅನ್ನೋದು, ಅದನ್ನೆಲ್ಲ ತುಂಬಾ ಚೆನ್ನಾಗಿ ಕ್ಯಾರಿ ಮಾಡಿದೆ. ಐ ಥಿಂಕ್ ಇಟ್ಸ್ ನಾಟ್ ಸುಮ್ಮನೆ ಬಂದ್ರು ಒಂದ್ 2 ಲಕ್ಷ ಸಾಂಗ್ ಮಾಡಿದ್ರು, ಇಲ್ಲ 3-4 ಸೀನ್ ಇರೋ ಜೊತೆ ಆಗಲ್ಲ. ಥ್ರೂಔಟ್ ನನಗೆ ಎಷ್ಟು ಇಂಪಾರ್ಟೆನ್ಸ್ ಇದೆಯೋ, ಇವರಿಗೆ ಎಷ್ಟಿದೆಯೋ ಅವ್ರಿಗೂ ಅದೇ ತರ ಒಂದು ಇಂಪಾರ್ಟೆನ್ಸ್. ಅಂತ ಟೈಟಲ್ ಕೇಳ್ತಾನೆ ಎಲ್ಲಾರು ಅನ್ಕೋತಾರೆ ಇದೊಂದು ರೌಡಿಸಂ ಸಿನಿಮಾ, ಏನೋ ಮಚ್ಚು ಇರುತ್ತೆ, ಬಟ್ ಅದರಿಂದ ಏನೇನು ಇರುತ್ತೆ ಅನ್ನೋದೇ, ಅದ್ರ ಹಿಂದೆ ಏನೇನು ಇರುತ್ತೆ. ಒಬ್ಬ ಇವಾಗಿನ ಯುವ ಜನತೆ ಏನ್ ಮಾಡ್ತಾರೆ, ರೌಡಿಸಮ್ ಸೇರ್ಕೊಬಿಡ್ಬೇಕು, ನಾನು ದೊಡ್ಡ ರೌಡಿ ಆಗ್ಬಿಡ್ಬೇಕು, ಏನಾದ್ರೂ ಮಾಡ್ಬಿಡ್ಬೇಕು ಅಂತ ಇರುತ್ತೆ. ಆದ್ರೆ ಈ ಸಿನಿಮಾದಲ್ಲಿ ಒಂದು ವಿಷಯ ಇದೆ ಸರ್, ರೌಡಿಸಮ್ ಮಾಡಬೇಡಿ. ಮಾಡಿದ್ರೆ ಅದ್ರ ಹಿಂದೆ ಆಗುವಂತ ಅನಾಹುತಗಳಿದೆಯಲ್ಲ, ಆ ಅನಾಹುತಗಳು ನೀವು ಕೇಳ್ಬಿಟ್ರೆ ಫ್ಯಾಮಿಲೀಸ್ ಇರುತ್ತೆ. ಇದು ನಮ್ಮ ಕತೆ. ನಾವು ಮಾಸು ಇದೆ, ಪ್ಲಸ್ ಕ್ಲಾಸು ಇದೆ, ಕಾಮಿಡಿನೂ ಇದೆ. ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಂತ ನಮ್ಮ ಡೈರೆಕ್ಟರ್ ಮುರಳಿ ಸರ್ಗೆ ಥ್ಯಾಂಕ್ ಯು ಮುರಳಿ. ಇನ್ನೊಂದು ಇದು ಹೇಳ್ಬೇಕಂದ್ರೆ ಶರತ್ ಸರ್ ಜೊತೆ ಆಕ್ಟ್ ಮಾಡಿದ್ರು. ಹೌದು, ಅವ್ರ ಜೊತೆ ಫಸ್ಟ್ ಟೈಮ್ ಕಾಂಬಿನೇಷನ್. ಸೊ ಅವ್ರು ಬಂದ್ರೆ ಆ ವಾಯ್ಸ್, ಆ ಗತ್ತು, ಸೊ ಅದಕ್ಕೂ ನಾವ್ ತುಂಬಾ ಡಿಸ್ಕಸ್ ಮಾಡಿದ್ವಿ. ಅವ್ರು ಹೇಳಿದ್ರು, ಸರ್ ಅವ್ರ ಮುಂದೆ ನೀವು ಪರ್ಫಾರ್ಮೆನ್ಸ್ ಅನ್ನೋದು ಇವಾಗ ನಿಮ್ಗೆ ಪೀಕಿಗೆ ಹೋಗುತ್ತೆ. ಇವಾಗ ಈ ಇದರಲ್ಲಿ ಇವಾಗ ಅವಿ ಜೊತೆ ಮಾಡಿದ್ವೊಂದು, ಅದಿತಿ ಜೊತೆ ಮಾಡಿದ್ವೊಂದು, ಎಲ್ಲ ಒಂದೊಂದು ಒಂದು ಇದಿರುತ್ತೆ. ಬಟ್ ಇವ್ರ ಜೊತೆ ಒಂದು ಪರ್ಫಾರ್ಮ್ ಮಾಡಿದಾಗ ಇಲ್ಲ ನೀವು ಫುಲ್ ಡಮ್ಮಿ ಕಾಣ್ಬಿಡ್ತೀರಾ, ಇಲ್ಲ ಅಟ್ಲೀಸ್ಟ್ ಅವ್ರ ತಕ್ಕಂಗೆ ಮ್ಯಾಚ್ ಮಾಡಕ್ ಕಷ್ಟ ಆದ್ರೂ ಅಟ್ಲೀಸ್ಟ್ ಅವ್ರಿಗೆ ಎದುರಾಳಿಯಾಗಿ ಒಂದು ಹಿಂಗ್ ಇದು ಮಾಡ್ಬೋದು ಅಂತ ತುಂಬಾ ಪ್ಲಾನ್ ಮಾಡ್ಕೊಂಡು, ದಟ್ ಈಸ್ ಇನ್ಕ್ಲೂಡಿಂಗ್ ಕ್ಯಾಮ್ರಾ ಆಂಗಲ್ಸ್ ಆಗಿರ್ಬೋದು, ಡೈಲಾಗ್ಸ್ ಆಗಿರ್ಬೋದು, ಆಮೇಲೆ ಕಟ್ ಟೇಕಿಂಗ್ಸ್ ಆಗಿರ್ಬೋದು. ಯಾಕಂದ್ರೆ ಅವ್ರ ಮುಂದೆ ಆ ಜುಗಲ್ಬಂದಿ ಇದೆಯಲ್ಲ ನಂದು ಅವ್ರದ್ದು, ಅವ್ರ ಜೊತೆ ಒಂದು ಫೈಟ್ ಇದೆ. ಸೊ ಆ ಫೈಟಲ್ಲಿ ಅವ್ರ ಜೊತೆ ಫೈಟ್ ಮಾಡ್ಬೇಕಂದ್ರೆ ಯಾವ ಥರ ಇದು, ಹುಡುಗ ಚಿಕ್ಕ ಹುಡುಗ ಇಲ್ಲ ಇದು, ಬಟ್ ಅವ್ರನ್ನ ಎದುರ್ಕೊಂಡು ಇದು ಮಾಡಬೇಕು ಅಂದ್ರೆ, ಒಂದು ಫೈಟ್ ಮಾಡ್ಬೇಕಂದ್ರೆ ಅದು ಯಾವ ಥರ ಇದು ಮಾಡಬೇಕು ಅದನ್ನೆಲ್ಲ ಮಾಸ್ಟರ್ ಜೊತೆ ಮಾತಾಡಿ, ನಮ್ಮ ಕುಂಫು ಚಂದ್ರ ಮಾಸ್ಟರು, ಫ್ರೆಂಡ್ ಆನಿ ಮಾಸ್ಟರು, ವಿನೋದ್ ಮಾಸ್ಟರ್ ಎಲ್ಲ ಒಳ್ಳೊಳ್ಳೆ ಮಾಸ್ಟರ್ಗಳು ಹಾಕಿದ್ದಾರೆ. ಸೊ ಅವ್ರ ಇದು ಬಂದಾಗ ಕಾಂಬಿನೇಷನ್ ಅಂತ ಬಂದಾಗ ಹಿಂಗ್ ಇದು ಮಾಡ್ಬೋದು ಅಂತ. ಆಮೇಲೆ ಫೈಟ್ಸ್ ಅಂತ ಬಂದಾಗ ಐ ಥಿಂಕ್ ಪ್ರತಿಯೊಬ್ಬರಿಗೂ ಒಂದು ಇದಿತ್ತು, ಒಂದು ಚಾಲೆಂಜ್ ಇತ್ತು. ಇವಾಗ ವಿನೋದ್ ಮಾಸ್ಟರ್ ಫೈಟ್ ಬಂದಾಗ ಯಾರು ಮಾಡಿದ್ರು, ಅದು ಇದೊಂದು ಕುಂಫು ಚಂದ್ರ ಮಾಡಿದ್ರು, ಸರಿ ನಾವೇ ಅವರು ಏನ್ ಮಾಡಿದ್ರು, ಸರಿ ಸರ್ ನಾನು ಇದೇ ತರ ಇನ್ನೊಂದು ತರ ಪ್ಯಾಟರ್ನ್ ತೋರಿಸ್ತೀನಿ ಧರ್ಮನ್ ಅಂತ. ಆಮೇಲೆ ನಮ್ಮ ಡಿಫ್ರೆಂಟ್ ಆನಿ ಮಾಸ್ಟರ್
ಆ ಚೇಸ್ ಪ್ಯಾಟರ್ನ್ ಮಾಡಿದ್ರಲ್ಲ ಸರ್, ಕೊರಿ ಸರ್ ಮಾಡಿದ್ರಲ್ಲ, ಅಪ್ಪು ಸರ್ ಯಾವ್ದು ಜಾಕೆ ಮಾಡಿದ್ರು, ಡೈನ್ ಮಾಸ್ಟರ್ ಮಾಡಿದ್ರು, ಜಾಕೆ ಅವರೇ ಫೈಟ್ ಮಾಡಿದ್ರು, ಬೆಂಕಿ ಫೈಟ್. ಅದೇ ತರ ಒಂದು ಸೀಕ್ವೆನ್ಸ್ ಫುಲ್ ಇದು ಮಾಡೋಣ ಅಂತ ಏನದು ನಮ್ಮ ಬೆಂಕಿ ಫೈಟ್ ಅಂತೀವಿ ಅದಕ್ಕೆ. ಸೊ ಅದನ್ನ ಫುಲ್ ಯಾವ ತರ ಮಾಡ್ಬೋದು, ಡ್ಯಾನಿ ಮಾಸ್ಟರ್ ಬೈಕ್ಸ್ ಎಲ್ಲ ಇಟ್ಕೊಂಡು ಒಂದು ಗೋಡೌನ್ ಅಲ್ಲಿ ಯಾವ ತರ ಮಾಡ್ಬೋದು, ತುಂಬಾ ಹತ್ರದಲ್ಲಿ ಕ್ಲೋಸ್ ಶಾರ್ಟ್ಸ್ ಎಲ್ಲ ಹಿಂಗೆಲ್ಲ ಆರೈತೆ, ಬೆಂಕಿ ಹಿಂಗ್ ಆರೋದು ಅದೆಲ್ಲ. ಐ ಥಿಂಕ್ ಎಲ್ಲ ಫುಲ್ ರಿಸ್ಕಿಂಗ್ ಎಲ್ಲ ಮಾಡೋದು ಸರ್. ನಮ್ಮ ಧರ್ಮಣ್ಣ ನಿಜವಲ್ಲೂ ಹೇಳ್ತೀನಿ ಸರ್, ಕ್ಲೈಮ್ಯಾಕ್ಸ್ ಫೈಟ್ ಎಲ್ಲರೂ ನೋಡ್ಲೇಬೇಕು ತಲ್ವಾರಲ್ಲಿ. ಯಾಕಂದ್ರೆ ನನಗೆ ಭಯ ಆಯ್ತು ಒಂದು ಕ್ಷಣ ಸರ್, ಒಂದೇ ಒಂದು ಬೈಕ್ ಸ್ವಲ್ಪ ಸ್ಪೀಡ್ ಅಲ್ಲಿ ಟಚ್ ಆದ್ರೂ ಕೂಡ ಅಲ್ಲ ಹೆವಿ ಇದಾಗುತ್ತೆ ಸರ್, ಅವರಿಗೆ ಇಂಜುರೀಸ್ ಹೆವಿ ಆಗುತ್ತೆ. ಅಷ್ಟೇ ಒಂದು 50ರಿಂದ 100 ಬೈಕ್ಸ್ ಅಂದ್ರೆ ಕ್ಲೈಮ್ಯಾಕ್ಸ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಖುಷಿ ಆಯ್ತು ಸರ್ ನನಗೆ ಒಂದ್ಸಲ, ಯಾಕಂದ್ರೆ ನಾನು ಹಗ್ ಮಾಡ ಅನ್ಕೊಂಡೆ, ಯಾಕಂದ್ರೆ ಸರ್ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದ್ರೆ ನಾ ಯಾರು ನಿಂತ್ಕೊಳ್ಳಲ್ಲ ಸರ್, ಆತರ ಬೈಕ್ಸ್ ಎಲ್ಲ ಇದಾವೆ ಸರ್, ನಾ ಮಾಡಲ್ಲ ಅಂದ್ಬಿಡ್ತಾರೆ, ಆತರ ಆಗುತ್ತೆ. ಸೊ ಬಟ್ ತುಂಬಾ ಚೆನ್ನಾಗಿ ಬಂದಿದೆ ಅದು ಮಾತ್ರ ಸರ್. ಈಗ ಕೆಲವೊಂದು ಬೈಕ್ಸ್ ಎಲ್ಲ ಗ್ರಾಫಿಕಲ್ ಮಾಡ್ತಾರೆ, ಮೀನ್ಸ್ ಗ್ರೀನ್ ಮ್ಯಾಟ್ ಇಟ್ಕೊಂಡು ಹಿಂಗ್ ಓಡಿಸೋದು ಅದೆಲ್ಲ ಮಾಡ್ತಾರೆ. ನಿಜವಾದ ಸ್ಟಂಟ್ಸ್ ನೆಕ್ಸ್ಟ್ ಲೆವೆಲ್ ಕರ್ಸಿದ್ರು ಅವರು. ಬೈಕರ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು. ಬಟ್ ಅವರೆಲ್ಲ ಹೊಸಬ್ರಲ್ವ ಸರ್, ಸ್ವಲ್ಪ ಹೊಸಬರನ್ನೇ ಹಾಕಿದ್ವಿ. ಬಟ್ ಏನಾದ್ರೂ ಅನಾಹುತ ಆಗ್ಬಿಡೋದು. ಆಮೇಲೆ ಬೈಕಲ್ಲಿ ಅವ್ರು ಬರೋ ಟೈಮಲ್ಲಿ ನಾವು ಲೈಟ್ಸ್ ಹಾಕಿರ್ತೀವಲ್ಲ, ಅವ್ರ ದಾರಿನೇ ಕಾಣಿಸಲ್ಲ. ನೈಟ್ ಆದ್ರೆ ಇಂಡೋರ್ ಅವ್ರಿಗೆ ಬನ್ನಿ ಅಂತ ನಾವ್ ಹೇಳ್ಬಿಡ್ತೀವಿ. ಬಂದ್ರೆ ಅವ್ರ ಮುಂದೆ ಏನಿದೆ ಅಂತ ಅವ್ರಿಗೆ ಗೊತ್ತಿಲ್ಲ, ಯಾಕಂದ್ರೆ ನಾನು ಲೈಟ್ಸ್ ಎಲ್ಲ ಥ್ರೋ ಮಾಡಿರ್ತೀವಲ್ವಾ, ಕಣ್ಣು. ಆಮೇಲೆ ಬಂದ್ ಹೇಳೋರು, ಸರ್ ನೀವು ಬನ್ನಿ ಅಂದ್ಬಿಡ್ತೀರಾ ಸರ್, ಅಲ್ಲಿ ಬಂದ್ರೆ ನಮ್ ಮುಂದೆ ದಾರಿನೇ ಕಾಣಿಸಲ್ಲ, ಯಾರಿಗೆ ಇಡ್ತೀವೋ ಏನ್ ಮಾಡ್ತೀವೋ ಗೊತ್ತಾಗಲ್ಲ ಅಂತ ಇದ್ರು. ಓ ಇಷ್ಟೆಲ್ಲ ರಿಸ್ಕ್ ಮಾಡಿದೀವಲ್ಲಪ್ಪ ಈ ಫೈಟ್. ತುಂಬಾನೇ ಫೈಟ್ ಬಂದಿದೆ. ತುಂಬಾ ದೊಡ್ಡ ಆರ್ಟಿಸ್ಟ್ ಇದ್ದಾರೆ ಸರ್. ಈಗ ನೋಡಿ ಕ್ಲೈಮ್ಯಾಕ್ಸ್ ಅಲ್ಲಿ ಚಂದ್ರು ಇವರೇ ಕಾಂಬಿನೇಷನ್ ಚಂದ್ರು. ಇವರು ಬಂಜಾರಿದಲ್ಲಿ ಆಕ್ಚುಲಿ 2 ಸಿನಿಮಾ ಮೇನ್ ಲೀಡ್ ಆಗಿ ಮಾಡಿರ್ತಕ್ಕಂಥವ್ರು ಇವರು. ಸೊ ಇವ್ರು ಕ್ಲೈಮ್ಯಾಕ್ಸ್ ಅಲ್ಲಿ ಬರ್ತಕ್ಕಂಥದ್ದು. ಇದು ಕತೆ ಹೆಂಗಂತಂದ್ರೆ ರೌಡಿಸಮ್ ಅಂದ್ರೆ ನಾವು ನಾರ್ಮಲ್ ಆಗಿ ಒಂದು ರೋಡಿ ಬರ್ತಾನೆ ಇದಾಗುತ್ತೆ, ಈ ತರ ಒಂದು ಶೇಪ್ ಇಲ್ಲ ಇದು. ಸೊ ಹೀರೋ ಕ್ಯಾರೆಕ್ಟರ್ ತಲ್ವಾರ್ ಅನ್ನೋ ಒಂದಿದು, ಆ ತರ ಒಂದು ಮೇನ್ ಕ್ಯಾರೆಕ್ಟರ್ ಇದು ಮೇನ್ ತಲ್ವಾರ್ ಪೋರ್ಷನ್ ಏನು ಅಂತ ಬರುತ್ತೋ ಅದು ಹೀರೋ ಮೇಲೆ ಹೋಗ್ತಕ್ಕಂಥ ಒಂದು ಕತೆ. ಆ ತಲ್ವಾರನ್ನ ಇದ್ರಲ್ಲಿ ಹೋಗ್ಬಿಟ್ಟು ಬೇರೆದೊಂದು ಕತೆ ಓಪನ್ ಆಗುತ್ತೆ. ಸೊ ಇಲ್ಲಿ ಸಂಬಂಧಗಳ ಸುತ್ತ ನಡೆಯುವಂತ ಒಂದು ಕತೆ. ಸರ್ ಇದರಲ್ಲಿ ಒಂದು ಕೊಟೇಶನ್ ಇದೆ ಆಕ್ಚುಲಿ. ತಲ್ವಾರ್ ಅಂದ್ರೆ ಒಂದು ರೌಡಿಸಮ್ ಲಾಂಗ್. ಸೊ ಒಂದು ಲವ್ ಸಬ್ಜೆಕ್ಟ್ ಅಲ್ಲಿ ನೋಡ್ತೀವಿ ನಾವು, ಫೇಲ್ಯೂರ್ ಅಂತ ಎಲ್ಲಿ ನೋಡ್ತೀವಿ, ಫೀಲಿಂಗ್ ಅಂತ ಎಲ್ಲಿ ನೋಡ್ತೀವಿ, ಲವ್ ಅಲ್ಲಿ ಎಲ್ಲ ಫೀಲ್ ನೋಡ್ತೀವಿ. ಆಕ್ಚುಲಿ ಲವ್ ಅಲ್ಲಿ ಬಂದ್ಬಿಟ್ಟು ಇಬ್ಬರೇ, ಒಂದು ಹುಡುಗಿ ಏನೇ ಆದ್ರೂ ಇಬ್ಬರೇ ಅದನ್ನ ಅನುಭವಿಸೋದು. ಬಟ್ ಈ ತಲ್ವಾರಿಂದ ಏನಾಗತ್ತೆ, ಒಬ್ಬ ರೌಡಿ ಒಬ್ಬನ ಸಾಯಿಸಿದ್ರೆ ಅವನ ಸುತ್ತ ಎಷ್ಟು ಜನ ನಂಬಿರ್ತಾರೆ, ಸಫರ್ ಆಗ್ತಾರೆ. ಈಗ ನಮ್ದೊಂದು ಫ್ಯಾಮಿಲಿ ಒಬ್ಬರು ನಾವು ಕಳ್ಕೊಂಡ್ರೆ ಎಷ್ಟು ನೋವು. ಸರ್ ನಾವು ಮನೇಲಿ ಒಂದು ಪ್ರಾಣಿ ಸಾಕಿರ್ತೀವಿ, ಆ ಪ್ರಾಣಿ ಇಲ್ಲ ಅಂದ್ರೆ ನಾವು ಒಂದು 10 ದಿನ ಊಟ ಮಾಡೋದು. ಜೊತೆಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಇಲ್ಲ ಅಂತಂದ್ರೆ ನಾವೆಷ್ಟು ಬಾಧೆ ಬೀಳ್ತೀವಿ. ಅದನ್ನ ರೌಡಿಸಮ್ ಮಾಡೋರು ಯಾವ್ದೋ ದುಡ್ಡು ಒಂದಿದ್ದಕ್ಕೆ ಯಾರೊಬ್ಬನ ಸಾಯಿಸ್ಬಿಟ್ರೆ ಸಾಯಿಸಿ ಹೊರಟೋಗ್ತಾನೆ, ಅವ್ನು ಈಸಿ ಅವ್ನು ಹೋಗೋದು. ಆದ್ರೆ ಸತ್ತಿರ್ತಕ್ಕಂಥ ಅವ್ನ ಫ್ಯಾಮಿಲಿ ಏನಿರುತ್ತೆ, ಏನೇನಾಗುತ್ತೆ ಅನ್ನೋ ನೋವುಗಳನ್ನಿದೆ ಸರ್. ಅದನ್ನ ಈ ಸಿನಿಮಾದಲ್ಲಿ ಬೇರೆ ತರ ಹೇಳಿದ್ವಿ. ಅದು ಧರ್ಮ ಸರ್ ಅದನ್ನ ತುಂಬಾ ಜೀವ ತುಂಬಿದ್ದಾರೆ. ಆಮೇಲೆ ಕ್ಯಾಮ್ರಾಮನ್ ಆಗಿ ಇವರು ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ನನ್ನ ಕತೆ ನಾನು ಏನ್ ಮಾಡಿದ್ರು ಸರ್ ಅದನ್ನ ಹೊರಗಡೆ ನನ್ನ ಕತೆ ಪೇಪರ್ ಮೇಲೆ ಮಾತ್ರ ಇರುತ್ತೆ, ನಾನು ಶೂಟ್ ಮಾಡ್ಬೋದು. ಅದನ್ನ ಹೊರಗಡೆ ತೋರಿಸೋದು ಕ್ಯಾಮ್ರಾ ಸೀನಿಯರ್ ಕ್ಯಾಮ್ರಾಮನ್. ನಾನು ಅವ್ರ ಹತ್ರ ಬೆಳೆದಿದ್ದೆ, ನಾನು ಅವ್ರ ಹತ್ರನೇ ದಿನೇಶ್ ಬಾಬು ಸರ್ ಹತ್ರ ನಮ್ಗೆ ಅವರೇ ಗುರುಗಳು. ಅವ್ರ ಕ್ಯಾಮ್ರಾಮನ್ ಆಗಿ ಅವ್ರ ಗುರುಗಳು, ನನ್ಗೆ ಡೈರೆಕ್ಟರ್ ನಾನು ಗುರುಗಳು. ಸೊ ಇವರಿಬ್ರು ನನಗೆ ಗುರು, ಬಾಬು ಸರ್ ಇವ್ರು ನನಗೆ ಗುರುಗಳು. ಸೊ ನಾನು ಈ ಕಡೆ ಕ್ಯಾಮ್ರಾಮನ್ ಇಲ್ಕ ನೋಡಿ ಬಾಬು ಸರ್ ನೋಡಿ ನಾನು ಇದು ಮಾಡಿದ್ದು. ಸೊ ನಾನು ಅದನ್ನ ಹೇಳೋ ಅವಶ್ಯಕತೆ ಇಲ್ಲ, ಅದನ್ನ ನಾನು ಶೂಟ್ ಮಾಡ್ಕೊಡೋರು. ಆಮೇಲೆ ಧರ್ಮ ಸರ್ ನಾವೆಲ್ಲ ತುಂಬಾ ಚೆನ್ನಾಗಿ ಒಂದು ಟೀಮ್ ಕಟ್ಟಿರೋದ್ರಿಂದ ಸರ್ ಎಲ್ಲಾ ಫ್ರೆಂಡ್ಸ್ ನಾವು ಸೇರೋ ಎಲ್ಲ ಒಂದು ಕೋಆರ್ಡಿನೇಷನ್ ಮಾಡಿದ್ವಿ. ಕರೆಕ್ಟ್, ಇವ್ರು ಎಲ್ಲರೂ ಚಂದು ಆಗಿರ್ಬೋದು, ಅವಿ ಆಗಿರ್ಬೋದು, ಎಲ್ಲ ಒಂದು ಕೋಆರ್ಡಿನೇಷನ್. ಧರ್ಮ ಸರ್ ನಾವು ಆ ತರ ಸಪ್ರೇಷನ್ ನಾವು ಈ ಸಿನಿಮಾ ನಾವು ಅದೇ ಏನಂದ್ರೆ ಇಲ್ಲಿವರೆಗೂ ನಾವು ಬಂದಿದ್ದೇವೆ. ಹೀರೋಯಿನ್ ಇಲ್ಲ ಇವತ್ತು, ಹೀರೋಯಿನ್ ಕಾರಣ ಇಲ್ಲ ಅಂದ್ರೆ ಪಾಪ ಇರೋದು ಅಸ್ಸಾಂ ಅಲ್ಲೇನೋ, ಅದಕ್ಕೋಸ್ಕರ ಇಲ್ಲ ಅಂದ್ರೆ ನಾವೆಲ್ಲ ಹೀಗೆ ಇದೀವಿ ಸರ್. ಫ್ರಮ್ ದ ಬಿಗಿನಿಂಗ್ ಇವತ್ತಿನವರೆಗೂ 7th ವರೆಗೂ ಇನ್ನು ಮುಂದೇನು 100% ನಾವು ಹೀಗೆ ಇರ್ತೀವಿ ಸರ್. ಅದಾದ್ಮೇಲೆ ಸಂಸಾರ ಆದ್ಮೇಲೆ ಒಂದು ಸಣ್ಣ ಪುಟ್ಟ ಬರುತ್ತೆ, ಮನ್ಸಿರುತ್ತೆ. ಆ ಮನ್ಸನ್ನ ದೊಡ್ಡದ್ ಮಾಡ್ಕೊಂಡ್ರೆ ನಾವೆಲ್ಲ ಬೆಳೀತಾ ಇದೀವಿ ಸರ್. ಯಾರ ಮೇಲೆ ಯಾವುದೇ ಒಂದು ಇದಿಲ್ಲ ನಮ್ಮಲ್ಲಿ. ನಾವು ತುಂಬಾ ಚೆನ್ನಾಗಿದ್ದೀವಿ ಸರ್. ಒಳ್ಳೆ ಸಿನಿಮಾ ಮಾಡಿದೀವಿ. ನಮ್ಮ ಧರ್ಮ ಸರ್ಗೆ ಸ್ಟ್ರಾಂಗ್ ಪಿಲ್ಲರ್ ಅಂದ್ರೆ ಇನ್ನೊಂದು ಹೇಳ್ಬೇಕು, ನಮ್ಮ ಮ್ಯೂಸಿಕ್. ಐ ಥಿಂಕ್ ಅಲ್ಲಲ್ಲೇ ನಾನು ನವಗ್ರಹ ಶೂಟ್ ಮಾಡುವಾಗ
ಕಣ್ಕಣ್ಣ ಸರಿಗೆ ಶೂಟ್ ಮಾಡುವಾಗ ಅದು ಫಿಮೇಲ್ ವಾಯ್ಸ್ ಇದ್ದಿದ್ದು. ಎಲ್ಲಿ ಏನಾಗುತ್ತೆ ನೋಡೋಣ, ಎಲ್ಲಿಟ್ಟಾಗುತ್ತೆ ಸುಮ್ಮನೆ ಅಂದರೆ ಎಲ್ಲ ನಾರ್ಮಲ್ ಸಾಂಗ್, ಯಾಕಂದ್ರೆ ಅದು ಬೇರೆದೆಲ್ಲ ಹೆವಿ ಇತ್ತು. ಸೊ ಇದು ನಾವು ಶೂಟ್ ಮಾಡೋನು ಪಲ್ ಸಾಂಗು ನಾರ್ಮಲ್ ಆಗಿ ಸರಿ ಶೂಟ್ ಮಾಡೋಣ ಮುಗಿಸ್ಕೊಂಬರೋಣ ಅಂತ ಎಲ್ಲ ಇದು ಮಾಡ್ಕೊಂಡ್ವಿ. ಬಟ್ ಆಬ್ವಿಯಸ್ಲಿ ನಾನು ಅವಾಗ ದಟ್ ಇಸ್ ಮೈ ಫಸ್ಟ್ ಇದು. ಓಕೆ, ಕಂಪೇರ್ ಮಾಡೋದು ಬೇಡ. ಬಟ್ ನನ್ನ ಕೆರಿಯರಲ್ಲಿ ಐ ಥಿಂಕ್ ಪಲ್ ಸಾಂಗು ಇನ್ನೊಂದು ಜನ ಥಿಯೇಟ್ರಿಗೆ ಬಂದು ನೋಡಾದ್ಮೇಲೆ ಐ ಥಿಂಕ್ ಮನ್ಸಲ್ಲಿ ಗುಂಗಕ್ಕೆ ಸ್ಟಾರ್ಟ್ ಆಯ್ತಾರೆ. ಇನ್ನೊಂದು ಮೆಲೋಡಿ ಮನ್ಸಲ್ಲಿ ಸಾಂಗ್ ಫಸ್ಟ್ ಹಿಟ್ ಆಗುತ್ತೆ, ಒಂದು ಲೇಟ್ ಆಗಿದೆ. ಲೇಟ್ ಆಗಿದೆ. ಅದರಲ್ಲಿ ಟ್ರೈಲರ್ ತೋರಿಸಿದ್ರಲ್ಲ, ಅದ್ರಲ್ಲಿ ಏನೋ ಗುಂಗಿದೆ. ಸುಮಾರು ಜನ ಬರೀ ಆ ಬಿಟ್ಟಲ್ಲೇನೆ ಇಷ್ಟೊಂದು ಜನ ಬಿಟ್ಟೆ ಕೂತ್ಕೊಂಡ್ಬಿಡಿ. ಆಮೇಲೆ ಅಲ್ಲಲ್ಲೇ ಸೀಕ್ವೆನ್ಸ್. ಇವಾಗ ಸುಮ್ನೆ ಬರೀ ಸಾಂಗ್ ಹಾಕ್ಬೇಕು ಅಂತ ಹಾಕಿಲ್ಲ. ಒಂದು ಹೀರೋ ಇಂಟ್ರೊಡಕ್ಷನ್ ಹೆಂಗಿರ್ಬೇಕು, ಆ ಟೈಮಲ್ಲಿ ಒಂದು ಏನೇನು ಆಗುತ್ತೆ ಅದೊಂದು ಇಂಟ್ರೊಡಕ್ಷನ್ ಸಾಂಗು. ಒಂದು ಸೆಂಟಿಮೆಂಟ್ ಅಂತ ಬಂದಾಗ ಹೀರೋಯಿನ್ದು ಯಾವ ಥರ ಇರುತ್ತೆ, ಒಂದು ತಾಯಿದ್ ಅಂತ ಬಂದಾಗ ಒಂದು ತಾಯಿ ಪ್ರೀತಿ, ಒಂದು ತಾಯಿದು ಒಂದು ಸೆಂಟಿಮೆಂಟ್ ಅಂತ ಬಂದಾಗ ಫಸ್ಟ್ ಹಾಫ್ ವರ್ಗೂ ಸಾಂಗ್ ಇಲ್ಲಲ್ಲ. ಫಸ್ಟ್ ಹಾಫ್ ಇಲ್ಲ, ಫಸ್ಟ್ ಹಾಫ್ ಮಾಸ್ ಸಾಂಗ್ ಇದೆ. ಫಸ್ಟ್ ಹಾಫ್ ಮಾಸ್ ಸಾಂಗ್ ಬರುತ್ತೆ ಅಂದ್ರೆ ಸರ್ ಆಲ್ಮೋಸ್ಟ್ ಇಂಟರ್ವಲ್ ಪಾಯಿಂಟ್ ಅಲ್ಲಿ ಬರುತ್ತೆ. ನಾವು ಬೇಕಂತ ಇಲ್ಲ ಇಂಟ್ರೊಡಕ್ಷನ್ ಹಿಂಗ್ ಮಾಡೋಣ, ಒಂದ್ ಫೈಟ್ ಮಾಡ್ಬಿಡೋಣ, ಅದಾದ್ಮೇಲೆ ಒಂದ್ ಸಾಂಗ್ ಹಾಕೋಣ, ಆ ಪ್ಯಾಟರ್ನ್ ರೆಗ್ಯುಲರ್ ಪ್ಯಾಟರ್ನ್ ನಾರ್ಮಲ್ ಒಬ್ಬ ಹೀರೋನ ಇಂಟ್ರೊಡಕ್ಷನ್, ಅದಾದ್ಮೇಲೆ ಒಂದ್ ಸಾಂಗ್, ಹೀರೋಯಿನ್, ಈ ತರ ಎಲ್ಲ ಹೋಗುತ್ತೆ. ಇದು ನಾವು ಟೋಟಲಿ ನಾವು ಮಾಡಿರೋದು ಸಬ್ಜೆಕ್ಟ್ ಕತೆ ಸರ್. ಕಂಟೆಂಟ್ ಮುಖ್ಯ ಹೊರತು ನನಗೆ ನನ್ನ ಪ್ರಕಾರ ಮೇಕಿಂಗ್ ಸೆಕೆಂಡ್ ಸರ್. ಕಂಟೆಂಟ್ ಇಲ್ಲದೆ ಸಿನಿಮಾ ಹೋಗಲ್ಲ ಅಂತ ನನ್ನ ಒಂದು ಕಾನ್ಸೆಪ್ಟ್. ಆಕ್ಚುಲಿ ಜನ ಕೇಳ್ತಿರೋದು ಅದೇ, ಏನೇ ಅದ್ಭುತವಾಗಿರ್ಲಿ ಅಂದ್ರೆ ಜನ ಫೀಲ್ ಮಾಡ್ಬೇಕು. ಹೊರಗಡೆ ಬಂದಾಗ ನಮ್ ಸಿನಿಮಾ ಬಗ್ಗೆ ಮಾತಾಡ್ಬೇಕು. ಗುರು ಮಾಡಿದ್ರೆ ಗುರು ಇದೇ ಗುರು ವಿಷಯ ಅನ್ಬೇಕು. ನಾವು ಕಂಟೆಂಟ್ ಬೆಲೆ ಕೊಟ್ಟೇವೆ ಹೊರತು ಮೇಕಿಂಗ್ ಬಿಡಿ. ಮೇಕಿಂಗ್ ತುಂಬಾ ಸಿನಿಮಾಗಳನ್ನ ನಾನು ನೋಡಿದೀನಿ, ಮೇಕಿಂಗ್ ಅಲ್ಲಿ ಸೋತಿರೋದು ನೋಡಿದೀನಿ, ಕೆಟ್ಟ ಸಿನಿಮಾ ನೋಡಿದೀನಿ, ಈ ತರ ಎಲ್ಲ ಆಗಿದೆ. ಬಟ್ ಇದು ಕಂಟೆಂಟ್ ಓರಿಯೆಂಟೆಡ್ ಸಬ್ಜೆಕ್ಟ್. ಅದಾದ್ಮೇಲೆ ಮಾಸ್ ಅಂತಾನೆ ಮಾಸ್ ಅಲ್ಲ, ಫುಲ್ ಇದರಲ್ಲಿ ಎಲ್ಲ ಇದೆ. ಆಮೇಲೆ ನಮ್ಮ ಅವಿ ಒಂದು ಮಾತಾಡಿದ್ರು ಸರ್, ನಾನು 16 ಕ್ಯಾಮರಾ ಜೊತೆಲಿ ಕೆಲಸ ಮಾಡೋ ಟೈಮಲ್ಲಿ ನಾನು ಸ್ಟೇಜ್ ಫುಲ್ ಓಡಾಡ್ಕೊಂಡು ನಾನು ಮಾಡ್ತಾ ಇದ್ದೆ. ಇಲ್ಲಿ ಬರ್ತಾನೆ ಫಸ್ಟ್ ದಿನ ಬಂದ, ಅವ್ನು ಭಯದಲ್ಲೇ ಬಂದ, ನನಗೆ ಗೊತ್ತಿಲ್ಲ ಭಯ ಪಡ್ತಾನೆ ಅಂತ. ಬರ್ತಾನೆ ಒಂದು ಕಣ್ ಶಾಟ್ ಇಟ್ವಿ, ನಾನು ಕಣ್ಣದು ಓಪನ್, ಎಲ್ಲ ಶೇಕ್ ಆಗ್ತಾನೆ. ಶೇಕ್ ಆದಾಗ ಏಯ್ ಸ್ಟೇಡಿಯಾಗಿ ನಿಂತ್ಕೊ, ಕಣ್ಣು ಮಾತ್ರ ಓಪನ್ ಮಾಡೋ. ಇವ್ರು ಏನ್ ಮಾಡ್ತಾ ಇದಾರೆ ಅದೆಲ್ಲ ಆಮೇಲೆ ಮಾತಾಡಿದ್ದಾರೆ ಅದನ್ನ ಮಾಡೋದ. ಅದಾದ್ಮೇಲೆ ಹೇಳ್ತಾ ಇವ್ರು ಏನೋ ಮಾಡ್ತಾ ಇದ್ದಾರೆ. ಆಮೇಲೆ ಇವನು ನೋಡ್ದ, ಅದಾದ್ಮೇಲೆ ಇವ್ರಿಗೆ ಅರ್ಥ ಆಯ್ತು, ಅದಕ್ಕೆ ಇವ್ರು ಹಂಗೆ ಹೇಳಿರೋದು ಅಂತ. ಬಟ್ ತುಂಬಾ ಖುಷಿ ಪಡ್ತಾ ಇರೋಂಥ ವ್ಯಕ್ತಿ ಅವನೇ. ತುಂಬಾ ಚೆನ್ನಾಗಿ ಮಾಡಿದಾನೆ. ಅವನ ತಪ್ಪುಗಳು ಎಲ್ಲೂ ಗೊತ್ತಾಗಲ್ಲ. ಆಮೇಲೆ ಅವ್ರು ತಪ್ಪು ಮಾಡಿಲ್ಲ, ಪಿಕಪ್ ಆಗೋದು. ಅದಾದ್ಮೇಲೆ ನಾನು ಎಲ್ಲರಿಗೂ ಹೇಳ್ಕೊಡೋದೇನಂದ್ರೆ, ಫಸ್ಟ್ ನಾವೇನ್ ಶಾರ್ಟ್ ಇಡ್ತೀವಿ, ಫಸ್ಟ್ ಬಂದು ಮಾನಿಟರ್ ನೋಡಿ, ನಾವ್ ಯಾವ ರೇಂಜಲ್ಲಿ ಇಟ್ಟಿರ್ತೀವಿ, ನೀವೇನು ಆಟ ಆಡ್ಬೋದು, ಅದನ್ನೆಲ್ಲ ಫಸ್ಟ್ ನಾನು ಆರ್ಟಿಸ್ಟ್ ಫಸ್ಟ್ ಬಂದ್ಬಿಟ್ಟು ಫ್ರೀ ಬಿಡ್ತೀನಿ. ಯಾಕಂದ್ರೆ ಅವರೇ ಮುಖ್ಯ. ಅವ್ರು ಏನ್ ಮಾಡ್ತಾರೋ ಅದೇ ತಾನೇ ನಾವೆಲ್ಲ ಹಿಂದೆ. ಇವ್ರು ಏನ್ ಮಾಡ್ಬೇಕು, ಏನ್ ಮಾಡ್ತಾ ಇದಾರೆ, ಎಷ್ಟು ನಾವು ಶಾರ್ಟ್ ಇಟ್ಟಿದೀವಿ ಅಂತ ಇವ್ರು ಒಂದ್ಸಲ ತೋರಿಸ್ಬಿಟ್ರೆ ಸರ್, ಮೆಂಟಲಿ ಇವ್ರು ಯಾಕೆ ಫಿಕ್ಸ್ ಆಗ್ತಂದ್ರೆ, ನನ್ಗೆ ಇಷ್ಟು ರೇಂಜಲ್ಲಿ ಇದೆ, ನಾನು ಬಂದ್ಬಿಟ್ಟು ಈ ತರ ಆಕ್ಟ್ ಮಾಡ್ಬೇಕು ಅನ್ನೋ. ಆಮೇಲೆ ಇಬ್ಬರಿಗೂ ಸಬ್ಜೆಕ್ಟ್ ಮೇಲೆ ಇಡ್ತಾ ಇತ್ತು. ಅದಾದ್ಮೇಲೆ ಇನ್ವಾಲ್ವ್ಮೆಂಟ್ ಜಾಸ್ತಿ ಇತ್ತು. ತುಂಬಾ ಅದ್ಭುತವಾಗಿ ನಾವು ಮಾಡಿದೀವಿ ಅಂತ ನಾನು ಹೇಳ್ತಾ ಇದ್ದೀನಿ ಸರ್. ಬಟ್ ಕಂಟೆಂಟ್ ಓರಿಯೆಂಟೆಡ್ ಸಬ್ಜೆಕ್ಟ್, ದಯವಿಟ್ಟು ಎಲ್ಲರೂ ನೋಡ್ಬೇಕು, ನಮ್ಮನ್ನು ಓದಿಸ್ಬೇಕು. ಆಮೇಲೆ ಇವರು ಒಂದು 4 ಜನಕ್ಕೆ ಇದರಿಂದ ನಾನು ಲೈಫ್ ಸಿಕ್ಕಿದ್ರೆ ನಾನು ಮಾಡಿರೋದಕ್ಕೂ ಸಾಕು. ಇನ್ನೊಂದು ಸರ್, JK ಸರ್ ಒಂದು ಮೈನ್ ಇದು ಮಾಡಿದ್ರು. ಆಕ್ಚುಲಿ ಧರ್ಮ ಸರ್ ಅವ್ರಿಬ್ರದ್ದು ಸೇಮ್ ಇಂಟ್ರಡಕ್ಷನ್ ತರ, ಇವ್ರದ್ದು ತರ ಇಂಟ್ರಡಕ್ಷನ್, ಅವ್ರದೇ ಬೇರೆ ತರ ಇಂಟ್ರಡಕ್ಷನ್. ಇವ್ರದೊಂಥರ ಗೆಟಪ್, JK ಸರ್ಗೆ ಸೇಮ್ ಬ್ರ್ಯಾಂಡ್, ಅವ್ರದೊಂಥರ ಗೆಟಪ್. ಯಾಕಂದ್ರೆ ಅವರು ಒಂಥರ ನಮ್ಮ ಸಿನಿಮಾಗೆ ಬಿಗಿನಿಂಗ್ ಮೇನ್ ಒಂದು ಪಿಲ್ಲರ್ ಅಂತಾರಲ್ಲ, ಆ ತರ ಬೇಸ್ಮೆಂಟ್ ಅಲ್ಲಿ ಓಪನ್ ಆಗತಕ್ಕಂತ ಒಂದಿದು. ಧರ್ಮ ಸರ್ಗಿಂತ ಅಟ್ ಅ ಟೈಮ್ ಇಬ್ಬರದು ಒಂದು ಸಿಂಬಾಲಿಕ್ ಆಗಿ ಓಪನ್ ಆಗುತ್ತೆ ಕ್ಯಾರೆಕ್ಟರ್. ಸೊ ಅವರು ಒಂದೊಂದು ಕನ್ನಡದಲ್ಲಿ ಒಂದು ಹೀರೋ ಆಗಿ ನಮಗೆ ಒಂದು ಸಪೋರ್ಟ್ ಆಗಿ ನಮ್ಮ ಸಿನಿಮಾ ತಲವಾರ್ಗೆ ಒಂದು ಒಳ್ಳೆ ಮೇನ್ ಕ್ಯಾರೆಕ್ಟರ್, ಒಂದು ಆ ಒಂದು ಪೋರ್ಷನ್ ಅಲ್ಲಿ ಒಂದು ಒಳ್ಳೆ ಸರ್ ಮಾತಾಡಿದ್ದು ಫಸ್ಟ್ JK ಹತ್ರ. ಆಮೇಲೆ ನನಗೆ ಫೋನ್ ಮಾಡಿ, ಮಗ ಹಂಗಿದೆ ಮಾಡ್ತಾ ಇದ್ದೀನಿ ಇದಂತ. ನಾನಿದೆ ಮಾಡು JK, ನನಗೋಸ್ಕರ ಮಾಡು ಅಂತ. ಪಾಪ ಒಂದು ಮಾತಾಡಿಲ್ಲ, ಇಲ್ಲ ಹೇಳು ಶೂಟಿಂಗ್ ಡೇಟ್ ಯಾವತ್ತು ಹೇಳು, ಮಾಡೋಣ ಜೊತೆಗೆ ಮಾಡೋಣ, ಚೆನ್ನಾಗಿರುತ್ತೆ ಅಂದ್ರೆ ಅಷ್ಟು ಪ್ರೀತಿಯಿಂದ ಒಂದು. ಮೊದಲೇ ಫ್ರೆಂಡ್ಸ್? ಹೌದು, ನಾವು ಕ್ರಿಕೆಟ್ ಎಲ್ಲ ಆಡ್ತಿದ್ವಿ, ಜೊತೆಗೆ ಆಡ್ತಿದ್ವಿ.
ಬಟ್ ಸುರೇಶ್ ಸರ್ ಮಾತಿಗೆ ಬೆಲೆ ಕೊಟ್ಟು ನನಗೆ ಫೋನ್ ಮಾಡೋಣ, ಹಿಂಗೆ ಬಂದೈತೆ ಹಿಂಗೆ ಮಾಡೋಣ ಅಂತ. ಇಲ್ಲ ನನಗೂ ಒಂದು 15 ವರ್ಷ ಫ್ರೆಂಡ್. ಅದೇ ನಿಮ್ಮ ಅವ್ರಿಗೆ ಆಮೇಲೆ ನಾನು ಕೇಳಿದ ತಕ್ಷಣ ಇಲ್ಲ ಮಾಡೋಣ, ನಾನು ಮಾಡ್ತೀನಿ, ಜೊತೆಗೆ ಮಾಡೋಣ, ಚೆನ್ನಾಗಿ ಅವ್ರು ಪಾಪ ಇನ್ವಾಲ್ವ್ ಆದರು. ಹಿಂಗೆ ಮಾಡೋದು ಚೆನ್ನಾಗಿರುತ್ತೆ ಧರ್ಮ, ಹಿಂಗೆ ಮಾಡೋಣ, ಡೈರೆಕ್ಟರ್ಗೆ ಈ ಥರ ಕಾಸ್ಟ್ಯೂಮ್ ಇದು ಮಾಡ್ತೀನಿ, ಹಿಂಗಿರುತ್ತೆ ಅಂತ. ಸೊ ಐ ಥಿಂಕ್ ಅದೇ ಎಲ್ಲ ಕೂಡ ಬರ್ಬೇಕಂದ್ರೆ ಅವ್ರದ್ದು ಒಂದು ಭಾಗ ಇದೆ ಅದರಲ್ಲಿ. ಜೆ.ಕೆ. ಸರ್ ಅಂದಾಗ ನೆನಪಾಯ್ತು, ಅವ್ರದೊಂದು ಅಶ್ವಿನಿ ನಕ್ಷತ್ರ ಸೀರಿಯಲ್ ಬರ್ತದೆ. ಹೌದು. ಅದ್ರಲ್ಲಿ ನಾನು ಸಣ್ಣ ಕ್ಯಾರೆಕ್ಟರ್ ಮಾಡಿದ್ದೆ. ಅಂದ್ರೆ ವಿಲನ್ ಅವ್ರ ಆಪೋಸಿಟ್ ಲೇಡಿ ಲಾಯರ್ ಇರ್ತಾರೆ, ಅವ್ರ ಜೊತೆ ಲಾಯರ್ ಆಗಿರ್ತಾರೆ. ಓಕೆ ನೆಗೆಟಿವ್. ಸೊ ಅಲ್ಲಿ ಪರಿಚಯ ಮಾಡ್ಕೊಂಡು ಅಂದ್ರೆ ಈಗ ಹೇಳಿದ್ರಲ್ಲ ಸರ್ ಜೆ.ಕೆ. ಸರ್, ಅಂದ್ರೆ ಈಗ ಒಂದು ಫ್ರೆಂಡ್ಶಿಪ್ ಅಲ್ಲಿ ಯಾರೇ ಆದ್ರೂ ಕೇಳಿದ ತಕ್ಷಣ ಇಂಡೆಂಟ್ ಮಾಡ್ತಾರೆ, ಅಯ್ಯೋ ಬರ್ಬೇಕೋ ಬೇಡ, ಹೇಳ್ತೀನಿ ಮಾಡ್ತೀನಿ. ಈಗ ನಮ್ಗೆ ಯಾರೊಬ್ರು ಒಂದು ಮಾಡೋಣ ಅಂತ ಕರೆದಾಗ ನಾವು 100 ಸರಿ ಯೋಚನೆ ಮಾಡ್ತೀವಿ ಮಾಡ್ಬೋದಾ ಇಲ್ವಾ ಅಂತ. ಅಂತದ್ರಲ್ಲಿ ಸರ್ರು ಮತ್ತೆ ಧರ್ಮಣ್ಣ ಹೇಳಿದಕ್ಕೋಸ್ಕರ ಅದು ಆ ಬಾಂಡಿಂಗ್ ಇರುತ್ತಲ್ಲ ಸರ್, ಅದು ಯೋಚನೆ ಮಾಡಿದ್ರೆ ಬಂದಿದಾರಲ್ಲ, ಅದು ಗ್ರೇಟ್. ಅದು ಆಕ್ಚುಲಿ ಇಲ್ಲಿ ಕೆಲವರು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಏನಿದಾರೋ ಅವರೆಲ್ಲ ನನ್ನ ಮಾತಿಗೆ ಬೆಲೆ ಕೊಟ್ಟು ಬಂದಿದ್ದಾರೆ ಸರ್. ಅಂದ್ರೆ ಸುರೇಶ್ ಸರ್ ಏನೋ ಮಾಡ್ತಾ ಇದ್ದಾರೆ, ಸುರೇಶ್ ಸರ್ ಸಪೋರ್ಟ್ ಮಾಡಿ ಸರ್, ಪೇಮೆಂಟ್ ಆಗಿರಲಿ ಸರ್, ಡೇಟ್ ಆಗಿರಲಿ ಸರ್, ಇನ್ನೊಂದು ಅವ್ರು ಬಂದು ನಡ್ಕೊಂಡಿದ್ದ ರೀತಿ ಆಗಿರಲಿ ಸರ್, ಯಾವತ್ತೂ ನನ್ನ ತೊಂದರೆ ಕೊಟ್ಟಿಲ್ಲ ಸರ್. ತಾಯಿ ಪಾತ್ರ ಮೇಜರ್ ನಮ್ಮ ಸುಧಾ ಹೇಳ್ತಾ ಹೋದ್ರೆ ಸುಮಾರು ಜನ ಇದಾರೆ. ಅಂದ್ರೆ ಊಹೆನು ಮಾಡ್ಕೊಳಕಲ್ಲ, ಇಷ್ಟು ಜನ ಆ ಸ್ಕ್ರೀನ್ ಇದ್ರಲ್ಲಿ ನೋಡ್ತಾ ಇದಾರೆ, ಅದು ಬೇರೆ ತರ. ಅದು ಆಕ್ಚುಲಿ ಇದು ಗೆಟಪ್ ಧರ್ಮ ಸರ್ ಎಲ್ಲ ರೆಡಿಯಾಗಿ ನಾವು ಮುಹೂರ್ತ ಮಾಡೋದು. ಆ ಗೆಟಪ್ ನ ರಿವೀಲ್ ಮಾಡಿದ್ದೆ ದರ್ಶನ್ ಸರ್. ಫಸ್ಟ್ ಬಂದಾಗ ದರ್ಶನ್ ಸರ್ ನೋಡ್ತಾ ಅಂದ್ರು, ಫುಲ್ ಗೆಟಪ್ ನೀನಾಯ್ದು ಇರೋ ನೀವಾಯ್ದು ದುಡ್ಡಾಕಿ ಸೇಮ್ ಅದೇ ಗೆಟಪ್ ಕ್ಲಾಪ್ ಮಾಡ್ತಾರೆ, ಡೈಲಾಗ್ ಹೇಳ್ಬಿಟ್ಟು ವಾಟ್ ಹೀರೋ ಸೂಪರ್ ಹೀರೋ ಅಂದ್ರು. ಅಷ್ಟು ಬಾಯಿಲ್ಲ ನಮ್ಗೆ ಅದು ಬಿಗ್ಗೆಸ್ಟ್ ಕಾಂಪ್ಲಿಮೆಂಟ್. ಲೈಕ್ ನಮ್ಗೆ ಅಪ್ಪ ಅಲ್ಲೇ ಒಂದು 50% ಗೆದ್ದಷ್ಟು ಒಂದು ಖುಷಿ ಹೋದ್ರೆ. ಯಾಕಂದ್ರೆ ಅವ್ರು ಅಷ್ಟೇ ಸುಮ್ಮನೆ ಮೆಚ್ಚಕ್ಕೆ ಇದು ಮಾಡೋದಲ್ಲ, ಮನ್ಸಲ್ಲಿರೋದನ್ನ ಹೇಳ್ತಾರೆ. ಇಲ್ಲ ಎಷ್ಟೊಂದ್ ಜನ ನನಗೆ ಹೇಳ್ಯಾರ, ಬೇಡ ಇರೋ ಈ ತರ ಮಾಡಿ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ, ಇದು ಬರೀ ಇದು ಅಂತ ಅಂದ್ಕೊಂಡ್ರೆ ಆಗಲ್ಲ, ಆಕ್ಟಿಂಗ್ ಮೇಲೆ ಫೋಕಸ್ ಮಾಡಿ. ಬಟ್ ಅಲ್ಲಿ ಅವ್ರು ಬರ್ದೇ ಡೈಲಾಗು ನಾನು ಪರ್ಫಾರ್ಮ್ ಮಾಡಿದ್ದು ಇದೆಲ್ಲ ನೋಡಿದಾಗ ಅವ್ರ ಬಾಯಿನ ಜಸ್ಟ್ ಪಟ್ ಅಂತ 1 ನಿಮಿಷಕ್ಕೆ ಇಮ್ಮಿಡಿಯೇಟ್ ಕ್ಲಾಪ್ ಕಟ್ ಅಂದಿದ ತಕ್ಷಣ ಇರೋ ಸೂಪರ್ ಇರೋ ಚೆನ್ನಾಗಿ ಮಾಡಿದ್ರಿ ಅಂತ. ಹೌದು, ಅವ್ರು ಆಕ್ಚುಲಿ ಏನಾದ್ರು ಹೇಳಂಗಿದ್ರೆ ಅಟ್ಲೀಸ್ಟ್ ನೆಗೆಟಿವ್ ಹೇಳ್ಬೇಕು ಕರೆದಾದ್ರು ಹೇಳ್ತಾರೆ. ನೀವು ಅವರು ತುಂಬಾ ಹತ್ರದವ್ರು. ಅವ್ರು ಟ್ರೇಲರ್ ಅಲ್ಲೇ ಹೇಳ್ಬಿಡ್ತಾರೆ. ಟ್ರೇಲರ್ ನೋಡ್ಬಿಟ್ಟೆ ನನಗೆ ಹೇಳ್ತಾ ಇದ್ರು ಸುಮಾರು ಪಿಕ್ಚರ್ದು. ಬಟ್ ಅಲ್ಲಿ ಬಂದಾಗ ಮುಹೂರ್ತಕ್ಕೆ ಬಂದಾಗ ತುಂಬಾ ಖುಷಿ ಪಟ್ರು. ಇದೇ ಕ್ಯಾರಿ ಮಾಡಿ ಥ್ರೂಔಟ್ ಸಿನಿಮಾ, ಇದೇ ಬಾಡಿ ಲ್ಯಾಂಗ್ವೇಜ್ ಕ್ಯಾರಿ ಮಾಡಿ, ಇದೇ ಸ್ಟೈಲ್ ಕ್ಯಾರಿ ಮಾಡಿ, ಚೆನ್ನಾಗಿ ಕಾಣ್ತೀರಾ, ಚೆನ್ನಾಗಿದೆ ಅಂದ್ರೆ ಈ ತರ ಒಂದು ಎಂಕರೇಜ್ಮೆಂಟ್. ಐ ಥಿಂಕ್ ಅದೆಲ್ಲ ಒಂದು ಇದು ಆಶೀರ್ವಾದ ಇವತ್ತು ಇಲ್ಲಿ ಬಂದು ನಿಂತಿದೆ. ಈಗ ಫುಲ್ ಪ್ಯಾಕ್ಡ್ ಹೀರೋ ಅಂತ ನಾನು ಅಂದ್ರೆ ಇವೆಲ್ಲ ಹೇಳಿದ್ಮೇಲೆ ನನಗೆ ಒಂದು ಕ್ಯೂರಿಯಸ್ ಇದೆ. ಯಾಕಂದ್ರೆ ಇವ್ರು ನೋಡಿರೋದು ಜಸ್ಟ್ ಒಂದು ಇದೆ ಸಾಂಗ್ ನೋಡಿದಂಗೆ ಚಾಕ್ಲೇಟ್ ಬಾಯ್ ಆಗಿ, ಇನ್ನೋಸೆಂಟ್ ಆಗಿ, ಕಾಲೇಜ್ ಸ್ಟೋರಿ, ಈ ತರ ಒಂದು ಗೆಟಪ್ ಅಲ್ಲಿ ನೋಡಿರ್ತೀವಿ. ಇವಾಗ ನಾವು ಅಷ್ಟೇ, ಆಡಿಯನ್ಸ್ ಅಷ್ಟೇ. ಇವಾಗ ನೀವೆಲ್ಲ ಹೇಳೋದು ನೋಡಿದ್ರೆ ತುಂಬಾ ಕ್ಯೂರಿಯಸ್ ಆಗಿದೆ. ಯಾಕಂದ್ರೆ ಇವರು ಇಲ್ಲ ಸರ್ ಮ್ಯಾಟ್ರ್ ಇದೆ, 100% ಮ್ಯಾಟ್ರ್ ಇದೆ. ಮ್ಯಾಟ್ರ್ ಇದೆ. ನಾನು ಅದು ಹೌದು. ಯಾಕಂದ್ರೆ ಇವಾಗ ಬರೀ ಪರ್ಫಾರ್ಮೆನ್ಸ್ ಅಂತ ಬಂದ್ಬಿಟ್ಟು ಕತೆ ಇಲ್ಲ ಇದಿಲ್ಲ ಅಂದ್ರೆ ನೀವ್ ಏನೇ 20 ಅಡಿಯಿಂದ ಜಂಪ್ ಮಾಡಿಲ್ಲ, ಏನೇ ಫೈಟ್ ಮಾಡ್ಲಿ, ಏನೇ ಆಕ್ಟ್ ಮಾಡ್ಲಿ, ಬಟ್ ಅದಿಲ್ಲ ಅಂದ್ರೆ ಸರ್ ಹೇಳ್ದಂಗೆ ಕತೆ ಫಸ್ಟ್ ಹೀರೋ. ಆಮೇಲೆ ನಾವೆಲ್ಲ ಜೀವ ತುಂಬದ್ ನಾವು, ಬಟ್ ಅದೇ ಫಸ್ಟ್ ಹೀರೋ. ಸೊ ಅವ್ರಿಗೆ ಅಷ್ಟು ಕಾನ್ಫಿಡೆನ್ಸ್ ಏನಂದ್ರೆ ಕತೆ ಜನ ಏನ್ ಮಾಡ್ತಾರೆ ಅದಕ್ಕೆಲ್ಲ ನಾವು ತುಂಬಿಸಿದೀವಿ. ನಾವೆಲ್ಲ ಎಷ್ಟು ತುಂಬಿಸಿದೀವಿ ಅನ್ನೋದಕ್ಕಿಂತ ಸಿನಿಮಾ ಹೇಗೆ ಅಂದ್ರೆ ಸಿನಿಮಾ ನಾವು ಮಾಡೋದಲ್ಲ, ಸಿನಿಮಾ ಅದಕ್ಕೆ ಏನ್ ಬೇಕೋ ಅದೇ ತಗೊಳತ್ತೆ ಹೊರತು ನಾನ್ ಮಾಡ್ಬಿಟ್ಟೆ ಅವ್ರು ಮಾಡ್ಬಿಟ್ಟೆ ಇವ್ರು ಅದೇನಿಲ್ಲ. ಸಿನಿಮಾಗೆ ಏನೇನ್ ಬೇಕೋ ಸಿನಿಮಾನೇ ತಗೊಳುತ್ತೆ. ಸಿನಿಮಾ ತಗೊಳ್ಳೋದೇ ಅದೇ ಸಿನಿಮಾ. ನಾವೇನೋ ಬಲವಂತವಾಗಿ ಮಾಡಿ ಅದು ಮಾಡಿ ಇದು ಮಾಡಿ ಅದಲ್ಲ ಸಿನಿಮಾ. ಅಂದ್ರೆ ಈಗ ದರ್ಶನ್ ಸರ್ ಫಸ್ಟ್ ಬಂದು ನಮ್ ಕ್ಲಾಪ್ ಅಂದ್ರೆ ದರ್ಶನ್ ಅಣ್ಣನಿಗೆ ಕ್ಲಾಪ್ ಮಾಡಿ ಸ್ಟಾರ್ಟಿಂಗ್ ಇಂದಾನೆ ಇದೆ ಸರ್. ಅವ್ರು ಬಂದು ಕ್ಲಾಪ್ ಮಾಡಿ ಆ ಆಶೀರ್ವಾದ ನಮ್ಗೆ ಕೊಟ್ಟು ಆ ಪ್ರೀತಿ, ಅಣ್ಣನ ಮೇಲೆ ಇರೋ ಒಂದು ಪ್ರೀತಿ ಅದು ಬಂದು ಅಲ್ಲೇ ನಮ್ಗೆ ಫಸ್ಟ್ ಅಲ್ಲೇ ಸಿಕ್ಕಿದೆಲ್ಲ ಸರ್. ಒಂದು ಗಿಫ್ಟ್ ಹುಡುಗರೆ ಅಲ್ಲೇ ಕ್ಲಾಪ್. ಅದೇ ವಿಚಾರ ಬರ್ತೀನಿ. ಈಗ ದರ್ಶನ್ ಸರ್ ಗೊತ್ತಿದ್ದವರಿಗೆಲ್ಲ ಸಪೋರ್ಟ್ ಮಾಡಿದ್ದಾರೆ. ನೀವು ಹೊಸೊಬ್ಬರು ನಾನು ಹಣ ಸಿನಿಮಾ ಮಾಡ್ತೀನಿ, ನೀವು ನಮಗೆ ಲಾಂಚಿಗೆ ಬನ್ನಿ, ಇವೆಂಟಿಗೆ ಬನ್ನಿ ಅಂತ. ಬಟ್ ಇವಾಗ ಎಲ್ಲ ಪರಿಸ್ಥಿತಿ ಸರಿ ಇದ್ದಿದ್ರೆ, ಅವರ ಆರೋಗ್ಯ ಪರಿಸ್ಥಿತಿ ಆಗ್ಬೋದು, ಅವ್ರದೊಂದು ಸಿಚುವೇಶನ್ ಇದೆಲ್ಲ ಸರಿ ಇದ್ದಿದ್ರೆ ಇವತ್ತು ನಿಮ್ ಜೊತೆ ಎಲ್ಲ ಇವೆಂಟ್ಸ್ ಬರ್ತಾ ಇದ್ರು ಅಂತ. ಎಲ್ಲ ಇವೆಂಟ್ಸ್ ಗಿಂತ ಖಂಡಿತ ಯಾವ್ದಾದ್ರು ನಾವು ಇವಾಗ ಮುಹೂರ್ತಕ್ಕೆ ಕರೆದಿದ್ದೀವಿ, ಯಾವ್ದಾದ್ರು ಒಂದು ಇವೆಂಟ್ಸ್ ಬಟ್ ಯಾವ್ದಾದ್ರು ಒಂದು ಲಾಂಚ್ ಮಾಡಿ ಟ್ರೇಲರ್, ಇಲ್ಲ ಅಂದ್ರೆ ಅಣ್ಣ ಬನ್ನಿ ಒಂಚೂರು ಒಂದು ಟ್ರೇಲರ್ ನೋಡಿ, ಇಲ್ಲ ಲಾಂಚ್ ಮಾಡಿ, ಇಲ್ಲ ಒಂದು ಆಡಿಯೋ ಲಾಂಚ್ ಮಾಡಿ, ಖಂಡಿತ ಸ್ಪಂದಿಸ್ತಿದ್ರು 100%. ಯಾಕಂದ್ರೆ ಸುಮಾರು ಸಿನಿಮಾ ನನಗೆ ಆ ತರ ಒಂದು ಇದು ಮಾಡಿದೆ. ನಮ್ಮ ಪ್ರೀವಿಯಸ್ ಮುಮ್ತಾಜ್ಗೂ ಗೆಸ್ಟ್ ಆಗಿ ನಾನಂತೂ ನನ್ನ ಮನೆಗೆ ನನ್ನ ಫಸ್ಟ್ ಮೂವಿಯಲ್ಲೇ ಒಬ್ಬ ಸ್ಟಾರ್ ಏನು ಮುಮ್ತಾಜ್ ನಾನು ಅಲ್ಲಿಂದ ಇಲ್ಲಿ ಗಂಟ ಬಂದಿದ್ನು.
ಅದು ಫಸ್ಟ್ ನನಗೆ ದರ್ಶನ್ ಸರ್ ಹೊಡಿರ್ತಕ್ಕಂಥ ಇದು ಅದನ್ನ ಜೀವನ ಪಟ್ಟು ನಾನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಇದು ಇನ್ನು ಇದಕ್ಕೂ ಅಷ್ಟು ತಲ್ವಾರ್ಗೂ ಅಷ್ಟೇ ಬಂದಾಗ ಅವರು ಮುಹೂರ್ತದಲ್ಲಿ ಹೇಳಿದ್ರು ಎಲ್ಲ ಗೆಟಪ್ ಎಲ್ಲ ಚೆನ್ನಾಗಿದೆ, ಅದು ಬೇರೆ ಇದರಲ್ಲಿ ಬೇರೆ ತರ ನೀವು ಮಾಡಿ ಮತ್ತೆ ನೀವು ಕಂಬ್ಯಾಕ್ ಮಾಡ್ತಾ ಇದ್ದೀರಾ, 2ನೇ ಸಿನಿಮಾ ನೀವು ಇದನ್ನು ಮಿಸ್ ಮಾಡಂಗೆ ಇಲ್ಲ ನೀವು ಅನ್ನೋ ತರದ್ದು ಒಂದಷ್ಟು ನಮ್ಗೆ ಟಿಪ್ಸ್ ಕೊಟ್ರು. ಆಮೇಲೆ ನಮ್ಗೆ ಬಂದು ಸಪೋರ್ಟ್ ಆಗಿ ಇದು ಮಾಡೋದು. ಯಾಕಂದ್ರೆ ಮುಹೂರ್ತ ನಾವು ದರ್ಶನ್ ಸರ್ ಮುಂದೆ ಫಸ್ಟ್ ತಲ್ವಾರ್ ಹಿಡಿದಿದ್ದು, ನಾನು ತಲ್ವಾರ್ ಬರ್ದಿದ್ದು ಬಿಫೋರ್ ಆದ್ರೆ ಫಸ್ಟ್ ಧರ್ಮ ಸರ್ ತಲ್ವಾರ್ ಹಿಡಿದಿದ್ದು ಬಾಸ್ ಮುಂದೆ ತಲ್ವಾರ್ ಹಿಡ್ಬಿಟ್ಟು ಹೇಳಿದ ಡೈಲಾಗ್. ಸೊ ಅಲ್ಲಿಂದ ನಾವು ತಲ್ವಾರ್ ಅನ್ನೋದು ಅದು ಹಾಗೆ ಕ್ಯಾರಿ ಆಗಿ ಸಿನಿಮಾ ನೋಡಿದ್ವಿ, ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಶೂರ್ ನಾನು ಡೈರೆಕ್ಟರ್ ನಾನ್ ಮಾಡಿದೀನಿ ಅಂತಲ್ಲ, ಅದ್ರೊಳಗಡೆ ಕುತ್ಕೊಂಡ್ರೆ ನನ್ನ ಸಿನಿಮಾ ನಾನು ಮರ್ದೋಗ್ಬಿಡ್ತೀನಿ ಸರ್. ಇದು ನೀವು ಆಕ್ಷನ್ ಇದು ಅದೆಲ್ಲ ಇಲ್ಲ, ಆಕ್ಷನ್ ಬಂತ ನೋಡ್ತೀವಿ ಅಷ್ಟೇ. ಅದು ಆಕ್ಷನ್ ಅನ್ನೋದು ಕೂಡ ಇದಿಲ್ಲ, ಅದು ಕ್ಯಾರಿ ಆಗ್ತಾ ಹೋಗುತ್ತೆ ನಿಮ್ಗೆ ಸೀನ್ ಬೈ ಸೀನು. ನನ್ನ ಕತೆ ನಾನು ಯಾವ್ದೇ ಕತೆ ಮಾಡಿದ್ರು ಕತೆ ಹಿಂಗಾಗತ್ತೆ ಅಂತ ಹೇಳ್ಬೋದು. ಇದನ್ನ 1% ಕೂಡ ಊಹೆ ಮಾಡಕ್ ಸಾಧ್ಯನೇ ಇಲ್ಲ. ಇದು ನೆವರ್ ಅಂದ್ರೆ ನೆವರ್. ಅಂದ್ರೆ ಈಗ ನೆಕ್ಸ್ಟ್ ಹಿಂಗ್ ಆಗ್ಬೋದು ಅಂತ ಜಡ್ಜ್ಮೆಂಟ್ ಮಾಡಕ್ಕೆ ಬೇರೆನೆ. ಅದು ಒಂದು ಈಗ ಹೊಡೆದ್ರೆ ಒಬ್ಬ ಹೀರೋ ಯಾರೋ ಸಿಕ್ಕಿದ್ರೆ ವಿಲನ್ ಈಗ ಈಗ ಹೊಡೆದಾಕ್ತಾರೆ ಗುರು ಇವ್ರನ್ನ ಇಮ್ಯಾಜಿನ್ ಮಾಡ್ತಾರೆ. ಅದಿಲ್ಲ ಅಲ್ಲಿ. ನಾವ್ ಏನ್ ಅನ್ಕೋತೀವೋ ಆ ರೂಟೇ ಇಲ್ಲ ಸಿನಿಮಾ. ತಲ್ವಾರ್ ಅಂದ್ರೆ ಒಂದ್ ಬೇರೆ ತರ ಒಂದ್ ಸಿನಿಮಾ ಇದು. ರೌಡಿಸಮ್ ಸಿನಿಮಾನ ಬೇರೆ ತರ ಹೇಳ್ಬೋದಾ, ಈ ತರ ಇದೆಯಾ ಅನ್ನೋದು ಇದು ಹೊಸದು. ಆಕ್ಚುಲಿ ಹೇಳ್ತೇನೆ, ಹೊಸ ಕತೆ ನೀವಿದು ಇದು ಇಲ್ಲ. ಆಕ್ಚುಲಿ ಇವರೊಂದು ಟ್ರೈಲರ್ ಒಂದು ಡೈಲಾಗ್ ಹೇಳ್ತಾರೆ, ನಂಬಿಕೆ ದ್ರೋಹ ಅಂತ ತಾಯಿಗೆ ಏನ್ ಗೊತ್ತು ಬಡವ್ರ ಮನೆ ರಕ್ತ ಡೈಲಾಗ್ ಸಖತ್ತಾಗಿದೆ. ಅವಾಗ ಅನ್ನಿಸ್ತು ಅದು ಡೈಲಾಗು. ಆ ಡೈಲಾಗ್ ಏನೋ ಹೇಳುತ್ತೆ ಕಥೆನಲ್ಲಿ. ಅದೊಂದು ಸಾಕು, ಅದೊಂದು ತುಂಬಾ ಚೆನ್ನಾಗಿ ಬಂದಂತ ನಮ್ಮ ಪರ್ಟಿಕ್ಯುಲರ್ ಅದೊಂದು ಡೈಲಾಗ್ ಅಂತ ಅಲ್ಲ, ಓವರ್ ಆಲ್ ಅಣ್ಣ ಹೇಳಿರ್ಬೋದು, ಕೆಲವ್ರು ಹೇಳಿರ್ಬೋದು, ಪ್ರತಿಯೊಂದು ಸ್ಟಾರ್ಟ್ ಇಂದ ಎಂಡ್ ವರ್ಗೂನು ನಾನೇನಿಗೆ ನೀವ್ ಹೇಳಿದ್ರಲ್ಲ ಒಂದು ಅಂತ, ಅದು ಬರೀ ಒಂದ್ ಕೊಟ್ಟಿದ್ದಾರೆ. ಸಿನಿಮಾ ನೋಡಿದಾಗ ಅದ್ರ 1000 ಪಟ್ಟಿದೆ. ಒಂದೊಂದು ಡೈಲಾಗ್ಸ್ ಒಂದೊಂದು 100 ಅರ್ಥ ಹೇಳುತ್ತೆ. ಈಗ ನೀವ್ ಹೇಳಿದ್ರಿ, ಈಗ ನಾವು ವಿಜುವಲ್ಸ್ ನೋಡ್ತಾ ಇದ್ರೆ ಇದಾದ್ಮೇಲೆ ನೆಕ್ಸ್ಟ್ ಇನ್ನೊಂದೇನೋ ಬರುತ್ತೆ ಅನ್ನೋ ಕಲ್ಪನೆ ಕೆಲವೊಂದು ಸಿನಿಮಾದಲ್ಲಿ ಅನ್ಸುತ್ತೆ. ಈಗ ಇದು ಬಂತು, ಇದಾದ್ಮೇಲೆ ಇದೇ ಹೇಳ್ತಾನೆ ಅದಿರಲ್ಲ. ನೀವ್ ಹೇಳಿದ ಡೈಲಾಗ್ಸ್ ಆದ್ಮೇಲೆ ಇದು ಮಾಡ್ತಾನೆ ಅನ್ನೋದು ನಿಮ್ಗೆ ಇರಲ್ಲ. ಬಟ್ ಒಂದ್ ಫ್ಯಾಮಿಲಿ, ಈಗ ನಮ್ ಫ್ಯಾಮಿಲಿ, ನಿಮ್ ಫ್ಯಾಮಿಲಿ, ನಮ್ ಫ್ಯಾಮಿಲಿಯಲ್ಲಿ ಸುತ್ತ ನಡೆಯುವಂತ ಕತೆ ಅಂದ್ರೆ ಅಂದ್ ಮನ್ಸಿಗೆ ಟಚ್ ಆಗುತ್ತೆ. ನಾನು ಬಂದಿದ್ದೀನಿ, ಸಿನಿಮಾ ನೋಡ್ತಾ ಇದ್ದೀನಿ, ಏನೋ ಮಾಡಿದ್ದಾರೆ ಈ ತರ ಸಿನಿಮಾ ಅನ್ನೋ ತರ ಕಲ್ಪನೆನೇ ಬರಲ್ಲ. ನಮ್ಮ ಮನೆಯಲ್ಲಿ, ನನ್ನ ಫ್ಯಾಮಿಲಿಯಲ್ಲಿ ಒಬ್ಬ ಅಲ್ಲಿದ್ದಾರೆ, ಅವ್ರು ನನ್ನ ಮಗ ಇಲ್ಲ ನನ್ನ ಫ್ರೆಂಡು ಆದ್ರೆ ಸುತ್ತ ನಡೆಯುತ್ತೆ ಸರ್. ಅದು ನೀವು ಅದರಲ್ಲೇ ಮುಳುಗ್ಬಿಡ್ತೀರ. ಅಂದ್ರೆ ಈಗ ಕೂತ್ಕೊಂಡಿರೋರಿಗೆ ಕನೆಕ್ಟ್ ಆಗುತ್ತೆ. ಮೀನ್ಸ್ ಅದು ಪ್ರತಿ ಒಬ್ಬರಿಗೂ ಈಗ ನಾವ್ ಹೆಂಗೆ ಒಂದೊಂದೊಂದೊಂದು ಸೀಟಲ್ಲಿ ಕೂತಿದೀವೋ ಒಬ್ಬೊಬ್ಬ ಮನ್ಸು ಹಾರ್ಟ್ ಒಳಗೆ ಹೋಗುತ್ತೆ ಸರ್. ಆ ಕಥೆನೇ ತುಂಬ ಟೈಟಲ್ ಮಾಸ್. ಇದು ಆಕ್ಚುಲಿ ಫ್ಯಾಮಿಲಿ ಸಿನಿಮಾ. ಎಲ್ಲೂ ಯಾವ ತರ ಒಂದು ಸ್ಮಾಲ್ ಇನ್ಸಿಡೆಂಟ್ ರಿಯಲ್ ಕತೆ ಸರ್ ಇದು. ನಂಗೆ ಸ್ಮಾಲ್ ಕತೆ, ನಾನ್ ಕಾಲೇಜಲ್ಲಿ ಓದ್ಬೇಕಾದ್ರೆ ನಮ್ಮ ಹಾಸ್ಟೆಲ್ ಮುಂದೆ ಒಂದು ಬೈಕ್ ರೇಸ್ ಅಲ್ಲಿ ಒಂದು ಡೆತ್ ಆಗುತ್ತೆ. ಆ ರಿಯಲ್ ಕತೆ ಅಷ್ಟೇ ಇದನ್ಕೊಂಡು ಆ ಪೈನ್ ಏನ್ ಕಾಣಿಸ್ತೋ ಆ ಜನದಲ್ಲಿ. ಒಂದು ಮೈನ್ ರೋಡ್ ಬನಶಂಕರಿ ಹತ್ರ ಒಂದು ಆಕ್ಸಿಡೆಂಟ್ ರೋಡ್ ಅಲ್ಲಿ ಹುಡುಗ ಹುಡುಗಿ ಹೋಗ್ಬೇಕಾದ್ರೆ ಬರ್ತ್ಡೇ, ಅವ್ರದ್ದು ಬರ್ಡೇ ಇರುತ್ತೆ. ಬರ್ಡೇ ಟೈಮಲ್ಲಿ ಹುಡುಗನ ಮುಂದೆ ಹುಡುಗಿ ಮುಂದೆ ಹುಡುಗ ಸತ್ತೋಗ್ತಾನೆ. ಅಲ್ಲಿ ಅವಳು ಪಡ್ತಕ್ಕಂತ ರೋದನೆ ಇರುತ್ತಲ್ಲ, ಕಣ್ಮುಂದೆ ಒಬ್ಬ ಲವರ್ ಕಣ್ಮುಂದೆ ಸತ್ತದಾಗ ಏನಾಗುತ್ತೆ ಅನ್ನೋದು, ಆ ತರದ ಪೈನ್ ಇಟ್ಕೊಂಡ್ಬಿಟ್ಟು ಒಂದು ರೌಡಿಸಮ್ ಅನ್ನೋ ಇದನ್ನ ಶೇಪ್ ತಿಳಿಸಿದ್ದು. ಬಟ್ ಅಷ್ಟು ಪೈನ್ ಇರ್ತದೆ. ಸಿನಿಮಾ ಮಾಸ್ ಅಂದ್ರೆ ಹೊಡೆಯೋದಲ್ಲ, ತುಂಬಾ ಪೈನ್ ಆಗ್ತಕ್ಕಂಥ ಸರ್. ಬಂದವರು ಅಂದ್ರೆ ಥಿಯೇಟರ್ ಬಂದು ನೋಡ್ಕೊಂಡು ಬರೋರು ಎಷ್ಟು ಖುಷಿಯಾಗಿ ಬರ್ತಾರೋ ಅದು 100 ಪಟ್ಟು ಖುಷಿಯಾಗೂ ಹತ್ಕೊಂಡು ಬರ್ತಾರೆ. ಅವ್ನ ಕಣ್ಣಲ್ಲಿ ಒಂದ್ ತಟ್ಟು ನೀರಾದ್ರೂ ಆ ಥಿಯೇಟರ್ ಮುಂದೆ ಒಳ ಕೂತ ಹತ್ತಿರ್ತಾರೆ. ಒಂದ್ ಕಣ್ಣೀರ್ ಸುಳ್ಳು ಹೇಳ್ಬೋದು, ಅಯ್ಯೋ ನಾನು ಹತ್ತಿಲ್ಲ, ಅವ್ನ ಹತ್ತಿಲ್ಲ ಅಂದ್ರೂ ಮನ್ಸಲ್ಲಿ ಪೇನ್ ಆಗಿ ಆ ಒಳಗಡೆ ಫೀಲ್ ಆಗಿ ಅವ್ನ್ ಆಟೋಮೆಟಿಕ್ ಬರುತ್ತೆ. ಆ ಬರೋ ತರ ಇಡೀ ನಮ್ಮ ಸಿನಿಮಾನ ಮಾಡಿದೀವಿ ಎಲ್ಲರೂ ಸೇರಿ. ಅದು ಒಂದು ಸೀನ್ ಇಲ್ಲ, ಧರ್ಮ ಸರ್ ಅದು ಒಂದು ಸಾಂಗ್ ಬರುತ್ತೆ, ಸಾಂಗ್ ಡೆತ್ ಸಾಂಗ್ ಬರುತ್ತೆ. ಯಾರಯ್ಯ ನಿನ್ನವ್ರು ಇರ್ತಾರೆ ಇವರು ಅದ್ ಮಾಡಿರೋದು. ಅವ್ರು ಆಕ್ಚುಲಿ ಮುಂತಾದಲ್ಲಿ ಅದನ್ನ ತುಂಬಾ ಚೆನ್ನಾಗಿ ಮಾಡ್ತಾರೆ. ಅವರು ಆ ಎಮೋಷನ್ ಸೀನ್ ಅವ್ರು ಕ್ಯಾರಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ಒಂದು ಡೆತ್ ಇಂದ ಬ್ಯಾಕ್ ಅವ್ರ ತಲ್ವಾರ್ ಶೇಪ್ ಇಂದ ಇನ್ನೊಂದು ನನ್ನ ಒಂದು ಫೀಲ್ ಅನ್ನೋದನ್ನ ಕ್ಯಾರಿ ಮಾಡೋಕೆ ಒಂದು ಸ್ಟೆಪ್ ಬ್ಯಾಕ್ ಬಂದು ಫೀಲ್ ಆಗ್ತಾರೆ. ಅದನ್ನ ನೋಡಿದ್ರೆ ನಾನೇ ಶೂಟ್ ಮಾಡಿದ್ ನಾನು ಬರ್ದಿದ್ದೀನಿ, ನನ್ಗೆ ಒಂದ್ಸರಿ ಜಲ್ಕ್ ಅನ್ನೋದು ಅಷ್ಟು ಹಂಗ್ ಕಾಣುತ್ತೆ ಮುಖದಲ್ಲೇ. ಇದು ಗಡ್ನೆಸ್ ಅದಾದ್ಮೇಲೆ ಅದೇ ತರ ಚೇಂಜ್ ಸಾಫ್ಟ್ ಫುಲ್ ಕುಗ್ಬಿಡ್ತಾರೆ. ನನ್ಗೆ ಬೇಕಾಗಿತ್ತ ಈ ರೌಡಿಸಮ್, ನನಗೆ ಬೇಕಾಗಿದಲ್ಲ. ನಾನು ಇಷ್ಟು ಜನರದು ಹೊಟ್ಟೆ ಉರಿಸಿ ನನ್ ಬದುಕಬೇಕಾ ಅನ್ನುವಂತ ಫೀಲ್ ಕೊಡಿ. ಅದೇ ಸರ್, 1000 ಜನ ಬೇಕಾದ್ರೆ ಸಾಯಿಸುವಂತ ಅವ್ರಿಗೆ ಆ ದಮ್ಮು ಕೆಪಾಸಿಟಿ ಇದೆ. ಬಂದ್ರು ಹೊಡೆಯುವಂತ ಕೆಪಾಸಿಟಿ ಆಗ್ಬಿಡ್ತಾರೆ. ಅದು ಕಟ್ ಮಾಡಿದಾಗ ಅವ್ರನ್ನ ಅಂದ್ರೆ ಆಡಿಯನ್ಸ್ ಅನ್ಕೊಂಡ್ಬಿಡ್ತಾರೆ, ಇಂತ ಘಟ ಇರೋರು ಇವರು, ಎಂತ ರೋಡಿ ಬಂದು ಏನೇ ಬಂದ್ರು ಹೊಡೆದಾಕುವಂತವ್ರು.
ಮಗು ತರ ಮನ್ಸಾಗ್ಬಿಡ್ತಾರೆ. ಈಗ ಧರ್ಮಣ್ಣ ಹೇಗೆ ಅಂದ್ರೆ ಈಗ ಕೆಲವರು ಬಿಗ್ ಬಾಸ್ ಹೋದ್ಮೇಲೆ ನೋಡ್ಯಾರ, ನಾನು ಅದಕ್ಕಿಂತ ಮುಂಚೆ ಅಣ್ಣ ನೋಡಿದೀನಿ. ಅವರು ಆ ಶೈಲಿ ಹೆಂಗ್ ರಗಡ್ನೆಸ್ ರಫ್ ಅಂಡ್ ಟಫ್ ಕಾಣ್ತಾರೋ ಅದಕ್ಕಿಂತ ಚಿಕ್ಕದಾಗಿ ಅಂದ್ರೆ ನಾರ್ಮಲ್ ಆಗಿ ಒಂದ್ ಮಗು ತರ ಇರ್ತಾರ ಅವ್ರು, ಆ ಮನ್ಸ್ ಅಲ್ಲಿ ಬರುತ್ತೆ. ಆ ಮಗುಗಿಂತ ಇನ್ನೂ ಸಣ್ಣ ಮನ್ಸ್ ಹೇಳ್ಕೊಂಡ್ಬಿಡ್ತಾರೆ. ಇವಾಗ ನೀವು ಈಗ ಯಾವ್ದೇ ಒಬ್ಬ ಹೀರೋ ಒಂದು ಕ್ಯಾರೆಕ್ಟರ್ ಮಾಡೋದ್ರೆ ಹಳೇ ಹೀರೋ ಅಂದ್ರೆ ಟಾಪ್ ಹೀರೋಗಳನ್ನ ನೆನ್ಪು ಮಾಡ್ಕೋತಾರೆ. ಈಗ ನೀವು ಲಾಂಗ್ ಹಿಡಿಬೇಕಾದ್ರೆ, ಈಗ ಲಾಂಗ್ ಹಿಡಿದಿರೋರು ಅಂದ್ರೆ ಶಿವಣ್ಣ, ದರ್ಶನ್ ಸರ್. ಸೊ ಇವಾಗ ನೀವು ಯಾವ್ಯಾವ ಸೀನ್ಗಳಲ್ಲಿ ಯಾರಾದ್ರೂ ನೆನ್ಸ್ಕೊಂಡಿದ್ದು ಉಂಟಾ? ಅದು ಈ ಸಿಚುವೇಶನ್ ಅಲ್ಲಿ ಶಿವಣ್ಣ ಹಿಂಗ್ ಮಾಡಿದ್ರು, ದರ್ಶನ್ ಸರ್ ಹಿಂಗ್ ಮಾಡಿದ್ರು, ಅದು ಇಂಡಸ್ಟ್ರಿಗೆ ಅದೊಂದು ಬೇರೆನೆ ಇದು ಬ್ರ್ಯಾಂಡ್ ಮಾಡಿ ಯಾರು ಆತರ ಮಾಡಕ್ಕೂ ಸಾಧ್ಯನೂ ಇಲ್ಲ. ಆಮೇಲೆ ನಾವು ಇದು ಮಾಡಕ್ಕೂ ಇಮ್ಯಾಜಿನ್ ಮಾಡ್ಕೊಳಕ ಏನಾದ್ರೆ ನಾವು ಕಲ್ತಿದ್ರಲ್ಲಿ ಸ್ವಲ್ಪ ಇದು ಮಾಡ್ಕೊಬಹುದು. ಬಟ್ ಯಾಕಂದ್ರೆ ಅದು ಇಮ್ಯಾಜಿನೇಷನ್ ಅವ್ರದ್ದು, ಇದು ಶಿವಣ್ಣನ ಸ್ಟೈಲು, ದರ್ಶನ್ ಸರ್ ಸ್ಟೈಲು, ಅದು ಲೈಕ್ ಇಟ್ಸ್ ಬ್ಯೂಟಿಫುಲ್. ಅದು ಒಂದು ರಿಪೀಟ್ ಆಗ ಸಾಧ್ಯನೇ ಇಲ್ಲ. ಆ ಬ್ರ್ಯಾಂಡ್ ಅಲ್ಲಿ ಈ ಬ್ರ್ಯಾಂಡ್ ಒಂದು ಬರುತ್ತೆ ಸರ್. ಕಂಪ್ಲೀಟ್ ಬರೋದಲ್ಲ, ಚಾನ್ಸ್ ಇಲ್ಲ. ಅಣ್ಣ ಆತರ ಕಂಪೇರ್ ಮಾಡೋದು ತಪ್ಪು. ಆಕ್ಚುಲಿ ಅವಾಗ ಕಂಪೇರ್ ಮಾಡಬಾರ್ದು, ತುಂಬಾ ಚಿಕ್ಕವನು. ಬಟ್ ಎಲ್ಲೋ ನಮ್ಗೆ ಹಾಕಿದೀನಿ ಮಾಡ್ಬೇಕಂತ. ಬಟ್ ಯಾ ಐ ಮೀನ್ ಕೆಲವೊಂದು, ಯಾಕಂದ್ರೆ ನಾನು ಮೊದಲಿಂದ ಅವ್ರ ಸಿನಿಮಾ ನೋಡ್ಕೊಂಡೆ. ನಾನು ಇವಾಗ ಶಾಸ್ತ್ರಿ ಫಸ್ಟ್ ಡೇ ಫಸ್ಟ್ ಶೋ, ಜೋಗಿ ಫಸ್ಟ್ ಡೇ ಫಸ್ಟ್ ಶೋ ಇದೆ. ಸೊ ಇದೆಲ್ಲ ಕಪಾಲಿ ಥಿಯೇಟರ್. ಸೊ ಇದೆಲ್ಲ ನಮ್ಮ ಫಸ್ಟ್ ಡೇ ಫಸ್ಟ್ ಶೋನೇ. ಫುಲ್ ಕಾಲೇಜ್ ಬಂಕ್ ಹೋಗಿ ಅಲ್ಲಿ ಇದ್ರಲ್ಲಂತೂ ಜೋಗಿ ಅಂತೂ ಫಸ್ಟ್ ಇದು ಕಪಾಲಿ ಮುಂದೆಗಡೆ ಏನ್ ಎಸಿದಾದ್ರೆ ಇದು ಎಲ್ಲ ತಲೆಮೇಲೆ ಬೀಳ್ತಾ ಇತ್ತು. ಅಂದ್ರೆ ಆ ಟೈಮಲ್ಲಿ ಏನ್ ಟಿಕೆಟ್ ಸಿಕ್ಕಿದ್ರೆ ಸಾಕು. ಶಾಸ್ತ್ರಿನೂ ಅಷ್ಟೇ, ನಮ್ಮ ಇದ್ರಲ್ಲಿ ರಿಲೀಸ್ ಆಗಿ ನರ್ತಕಿಯಲ್ಲಿ ಅಲ್ಲಿ ಫುಲ್ ಅಬ್ಬರ ಮಾಡಿದ್ರು ಕಾಲೇಜ್ ಹುಡುಗರೆಲ್ಲ. ಸೊ ಹಿಂಗೆ ನೋಡ್ಕೊಂಡ್ ಬಂದಿದೆ. ಆಬ್ವಿಯಸ್ಲಿ ಅವರೆಲ್ಲ ಒಂದು ಇನ್ಸ್ಪಿರೇಷನ್. ಬಟ್ ಆಬ್ವಿಯಸ್ಲಿ ಕಾಪಿ ಮಾಡೋಕ್ಕಲ್ಲ, ದೇರ್ ಒನ್ ಬ್ರ್ಯಾಂಡ್. ಅವ್ರ ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡಿ ಇಟ್ಬಿಡ್ರಿ ಸರ್, ಅದು ಯಾರ ಕೈಯಿಂದ ಸಾಧ್ಯ ಇಲ್ಲ. ಬಟ್ ಏನಂದ್ರೆ ನಮ್ಮಲ್ಲಿ ನಾವ್ ಏನೇನು ಒಂದು ಎಫರ್ಟ್ ಹಾಕ್ಬೇಕು. ಅವ್ರನ್ನ ಎಲ್ಲೋ ಒಂದ್ ಕಡೆ ಒಂದು ರನ್ನಿಂಗ್, ನನಗೆ ದರ್ಶನ್ ಸರ್ ಬಹಳ ಇಷ್ಟ ಅವನೊಂದು ಇದ್ರಲ್ಲಿ ಓಡೋದು ಪ್ಲಸ್ ರನ್ನಿಂಗ್ ಸ್ಟೈಲ್. ಆಕ್ಚುಲಿ ಅದು ಸ್ವಲ್ಪ ಅದು ನಾನು ಅವ್ರು 48 96 ರನ್ಸ್ ಎಲ್ಲ ಓಡಿದಾಗ ನೋಡಿದಾಗ ಅವ್ರು ಇದೇ ಬೇರೆ ತರ ಇರುತ್ತೆ. ಸೊ ಅದನ್ನ ಎಲ್ಲೋ ಒಂದು ರನ್ನಿಂಗ್ ಶಾಟ್ ಏನಾದ್ರು ಇದ್ರೆ ಅವ್ರನ್ನ ನೆನ್ಸ್ಕೊಂತೀವಿ. ಈ ತರ ಎಲ್ಲ ಆಗುತ್ತೆ. ಶಿವಣ್ಣಂದು ಯಾವ್ದಾದ್ರು ಒಂದು ಇದು ಬಂದಾಗ, ಒಂದು ಇದು ಬಂದಾಗ ನಾವು ಅದನ್ನ ಯಾವ ತರ ತಗೊಂಬೋದು ಅವರಿಂದ. ಸೊ ಅದೆಲ್ಲ ಬರ್ತಾ ಇರುತ್ತೆ, ಕೀಪ್ ಕಮಿಂಗ್. ಸೊ ಅದೊಂದು ಇನ್ಸ್ಪಿರೇಷನ್ ಎಲ್ಲಾರ್ದು ತಗೊಂತಾ ಇರ್ತೀವಿ. ಬಟ್ ಐ ಥಿಂಕ್ ದೇ ಆರ್ ಒನ್ ಬ್ಯೂಟಿಫುಲ್ ಇದೆ. ಅದು ಯಾರು ಇದು ಮಾಡೋದು ಟಚ್ ಮಾಡೋಕ್ಕಲ್ಲ. ಬಟ್ ನಮ್ಗೆಲ್ಲ ಒಂದು ಇನ್ಸ್ಪಿರೇಷನ್ ಅವರು, ನಮಗೆಲ್ಲ ಒಂದು ಇದೆ, ಒಂದು ಇನ್ಸ್ಪಿರೇಷನ್ ಅಂತಾನೆ ಹೇಳ್ಬೋದು. ಇದೇನೇನೆ ಈ ದರ್ಶನ್ ಸರ್ ಹೇಳ್ತಾರೆ ಗೊತ್ತಾ, ಅಲ್ಲ ಸ್ಟೈಲ್ ಇದೆಷ್ಟು ಅವ್ರ ಸ್ಟೈಲ್ ಒಂದು ಹಿಂಗೆಲ್ಲ ಅಂದ್ಕೊಂಡು ಅಣ್ಣ ತಮ್ದಿರ ಅವ್ರದೊಂದು ಡೈಲಾಗ್ ಇದೆ. ಎಲ್ರಿಗೂ ಎಲ್ರಿಗೂ ನಮಸ್ತೆ. ನಮ್ಮ ತಲ್ವಾರ್ ಸಿನಿಮಾ ಇದೇ ಫೆಬ್ರವರಿ 7ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಎಲ್ಲಾ ಥಿಯೇಟ್ರು ಎಲ್ಲಾ ಊರಲ್ಲೂ ಬರ್ತಾ ಇದೆ. ಹೋಗಿ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ದರ್ಶನ್ ಸರ್ ಬೈಟ್ ಕೊಟ್ಟ ಹೆಂಗಿರುತ್ತೆ ಆತರ ಹೇಳಿದ್ದಾರೆ. ಸ್ಟೇಜ್ ಮೇಲೆ ಬಂದಾಗ ಅಣ್ಣ ತಮ್ದಿರ ಅಕ್ಕ ತಂಗಿರ ಸ್ಟೇಜ್ ಮೇಲೆ ನಾನು ಏನ್ ಮಾಡಿ ನನಗೆ ಗೊತ್ತಿಲ್ಲ, ಇವತ್ತಿಗೂ ಗೊತ್ತಿಲ್ಲ. ಅದು ಸ್ಟೇಜ್ ಮೇಲೆ ಹೋದಾಗ್ಲೂ ಗೊತ್ತಲ್ಲ ಏನ್ ಮಾಡೋದು. ಆಮೇಲೆ ನೋಡೋದಂತ ಒಂದು ಸ್ಟೈಲ್ ಇದೆ ಸ್ಟಾರ್ಟಿಂಗ್ ಬಂದ ಸ್ಟೇಜ್ ಮೇಲೆ. ಅದು ಪ್ರಾಮಿಸ್ ನಾನೀಗ ಆತರ ಕಲ್ತು ಇದು ಮಾಡೋದು ನಾನು ಇವತ್ತು ನನ್ನ ಜೀವನದಲ್ಲಿ ಇವತ್ತಿಗೂ ಮಾಡಿಲ್ಲ. ಸ್ಟೇಜ್ ಮೇಲೆ ಏನ್ ಬರುತ್ತೆ ಅದನ್ನ ಹೇಳ್ಬಿಡ್ತೀನಿ ಅಷ್ಟೇ. ಈಗ ನೀವ್ ಹೇಳಿದ್ರಲ್ಲ ಪ್ರಾಕ್ಟೀಸ್, ಅದೆಲ್ಲ ಲೈಫಲ್ಲಿ ಮಾಡಿಲ್ಲ ಸರ್, ಗೊತ್ತಿಲ್ಲ ನನಗೆ. ನನಗೆ ತಲ್ವಾರ್ ಸಿನಿಮಾ ಒಂದು ತುಂಬಾ ಸ್ಪೆಷಲ್ ಸಿನಿಮಾ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಂದು ಇಮೇಜ್ ಚೇಂಜ್ ಓವರ್ ಸಿನಿಮಾ ನನಗೆ. ಅಂಡ್ ಒಂದು ಮಾಸ್, ಕಂಪ್ಲೀಟ್ ಮಾಸ್ ವಿತ್ ಒಂದು ಫ್ಯಾಮಿಲಿ ಆಡಿಯನ್ಸ್ ಕುತ್ಕೊಂಡು ನೋಡೋಂಥ ಒಂದು ಸಿನಿಮಾ. ಸೆಂಟಿಮೆಂಟು ಪ್ರತಿಯೊಂದು ನನ್ನ ಎಲಿಮೆಂಟ್ಸ್ ಒಂದು ಸಿನಿಮಾ, ಒಂದು ಆಕ್ಟರ್ಗೆ ಏನೇನು ಬೇಕು ಎಲ್ಲ ಇದೆ ಈ ಸಿನಿಮಾದಲ್ಲಿ. ಆ್ಯಂಡ್ ಸ್ಪೆಷಲ್ ಏನಕ್ಕೆ ಅಂದರೆ ಬಿಗ್ ಬಾಸ್ ಇಂದ ಬಂದಮೇಲೆ ಜನರ ನಾನು ತುಂಬ ಹತ್ರ ಆಗಿದ್ದೀನಿ, ಇನ್ನೂ ಹತ್ರ ಆಗಿದ್ದೀನಿ. ಚಿಕ್ಕ ಮಕ್ಕಳಿಂದ ಇದು ತಾಯಿಂದ್ರ ಜೊತೆ ಆಗಿರ್ಬೋದು, ಪ್ರತಿಯೊಬ್ಬರೂ ನಾನು ಎಲ್ಲೋದ್ರೂ ತುಂಬ ಚೆನ್ನಾಗಿ ಮಾತಾಡ್ತಾರೆ, ತುಂಬ ಚೆನ್ನಾಗಿ ಇಷ್ಟಪಟ್ಟಿದ್ದಾರೆ ನನ್ನ. ಸೊ ಅದೇ ಪ್ರೀತಿ ತಲ್ವಾರ್ ಸಿನಿಮಾಗೆ ಕೊಡಿ. ಯಾಕಂದರೆ ಬಿಗ್ ಬಾಸ್ ಆಚೆ ಬಂದ್ಮೇಲೆ ನನ್ನ ಫಸ್ಟ್ ಸಿನಿಮಾ ಇದು ರಿಲೀಸ್ ಆಗ್ತಾ ಇರೋದು. ಸೊ ನೀವು ಕೊಟ್ಟಿರುವಂಥ ಪ್ರೀತಿ ಬಿಗ್ ಬಾಸ್ ಮನೆಯಲ್ಲಿ ಅದೇ ಪ್ರೀತಿ ಬಂದು ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಒಂದು ಚೇಂಜ್ ಓವರ್ ಇಮೇಜ್ಗೋಸ್ಕರ ಒಂದು ಮಾಡಿರೋಂಥ ಒಂದು ಸಿನಿಮಾ. ನಿಮ್ಮ ಆಶೀರ್ವಾದ ಪ್ರೋತ್ಸಾಹ ಸದಾ ಇರಲಿ. ಕನ್ನಡ ಚಿತ್ರ ತುಂಬ ಒಳ್ಳೆ ಮಟ್ಟಿಗೆ ಬೆಳೀತಾ ಇದೆ, ತುಂಬ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾಯಿದೆ. ಅದೇ ರೀತಿ ನಮ್ಮ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಒಂದು ನನ್ನ ಲೈಫಲ್ಲಿ ಇನ್ನೊಂದು ಸೆಕೆಂಡ್ ಇನ್ನಿಂಗ್ಸ್ ಅಂತ ಏನು ಹೇಳ್ತಾರೋ ಇಲ್ಲಿಂದ ಒಂದು ಶುರುವಾಗಲಿ ಅಂತ ನಿಮ್ಮ ಮುಖಾಂತರ ನಾನು ಕೇಳ್ಕೊತೀನಿ. ದಯವಿಟ್ಟು ಒಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಬಿಗ್ ಬಾಸ್ ಇಂದ ಬಂದ್ಮೇಲೆ ಒಂದು ಹೊಸ ಟ್ರೆಂಡ್ ಸೃಷ್ಟಿ ಆಯ್ತು ಅಂತ ಹೇಳಿದ್ರೆ
ಈಗ ನೀವು ಬಿಗ್ ಬಾಸ್ ಹೋದ್ಕಿಂತ ಮುಂಚೆ ಧರ್ಮ ಕೀರ್ತಿರಾಜ್ ಅವರು ಹೇಗಿದ್ರು ಅಂದ್ರೆ ನೀವು ಆಲ್ರೆಡಿ ಒಬ್ಬ ಸ್ಟಾರ್ ಮಗ, ಅದು ಅದರಲ್ಲಿ ಗೊತ್ತು, ಪ್ರತಿಯೊಬ್ಬರಿಗೂ ಗೊತ್ತು ಬಿಡಿ ಕರ್ನಾಟಕದಲ್ಲಿ ಧರ್ಮ ಕೀರ್ತಿರಾಜ್ ಅಂದ್ರೆ ಗೊತ್ತು. ಬಟ್ ಬಿಗ್ ಬಾಸ್ ಇಂದ ಬಂದ್ಮೇಲೆ ಏನ್ ಚೇಂಜಸ್ ನಿಮ್ಮ ಜನ ನೋಡೋ ರೀತಿ? ಚೇಂಜಸ್ ಏನಂದ್ರೆ ಸರ್, ಇವಾಗ ನೋಡಿ ಫಾರ್ ಎಕ್ಸಾಂಪಲ್ ಮುರಳಿ ಸರ್ ಜೊತೆ ಸೆಕೆಂಡ್ ಸಿನಿಮಾ ಮಾಡ್ತಾ ಇರೋದು, ಚಾಣಾಕ್ಷ ಪ್ರೊಡ್ಯೂಸರ್ ಜೊತೆ ಇನ್ನೊಂದು ಸಿನಿಮಾ ಸೆಕೆಂಡ್ ಸಿನಿಮಾ ಆಗಿರೋದು. ಅವರೆಲ್ಲ ಏನಂದ್ರೆ ಇವಾಗ ಫ್ಯಾಮಿಲೀಸು ಆಮೇಲೆ ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಸ್ ಎಲ್ಲ ನನ್ನ ಜೊತೆ ಆಕ್ಟ್ ಮಾಡೋರು ಏನ್ ಮಾಡಿದ್ರೆ, ಧರ್ಮ ಒಬ್ಬ ಒಂದು ಹುಡುಗ ಬರ್ತಾನೆ, ಕೆಲಸ ಮಾಡ್ತಾನೆ, ಯಾರಿಗೂ ತೊಂದರೆ ಕೊಡದೆ ಒಂದು ಒಳ್ಳೆ ಇದಂತ ಅಭಿಪ್ರಾಯದಿಂದ ನಮ್ಗೆ ಇನ್ನೊಂದು ಸಿನಿಮಾ ಮಾಡ್ತಾರೆ. ಏನೇ ಹಿಟ್ಟು ಫ್ಲಾಪ್ ಬಿಟ್ರು ನಮ್ಗೆ ಒಂದು ಇನ್ನೊಂದು ಸಿನಿಮಾ ಮಾಡ್ತಾರೆ. ಬಟ್ ಇವತ್ತು ಬಿಗ್ ಬಾಸ್ ಇಂದ ಬಂದ್ಮೇಲೆ ಜನಕ್ಕೆ ನಾನು ಏನು ಅಂತ ನಾನು ಒಬ್ಬ ಹುಡುಗ, ಒಬ್ಬರು ಮನ್ಸಲ್ಲಿದೆ ಕೀರ್ತಿರಾಜ್ ಅವ್ರ ಮಗ, ಅವ್ರಿಗೆಲ್ಲ ಅವ್ರಿಗೆ ಹೆಂಗೋ ಇರ್ತಾರೆ, ಯಾವ ತರ ಇರ್ತಾರೋ, ಹೆಂಗಿರ್ತಾರೋ ಫಿಲ್ಮ್ ಆಕ್ಟರ್ ಮಕ್ಕಳು ಅಂತ ಈ ತರ ಎಲ್ಲ ಒಂದು ಇದಿರುತ್ತೆ. ಸೊ ಕೆಲವು ಎಲ್ಲರೂ ನನ್ನ ಹತ್ರ ಬಂದು ಮಾತಾಡಿದಷ್ಟೇ, ಬಿಗ್ ಬಾಸ್ ಮೇಲೆ ನೀನು ಈ ತರ ಇರ್ಬೋದಾ, ಒಬ್ಬ ಕೀರ್ತಿರಾಜ್ ಅವ್ರ ಮಗ ಇಷ್ಟು ಒಂದು ಒಳ್ಳೆ ಇದರಲ್ಲಿ ನೀನಲ್ಲಿದ್ದೆ ಅಂದ್ರೆ ನಿಜವಾಗ್ಲೂ ನನಗೆ ಹೆಮ್ಮೆ ಅಂತ. ಸೊ ಅದು ನನಗೆ ಭಾಳ ಹೆಲ್ಪ್ ಆಯ್ತು. ನನಗೆ ನವಗ್ರಹ ಕಣ್ಕಣಸಲಿಗೆ ದರ್ಶನ್ ಸರ್ ಕೊಟ್ಟಿರೋದು ಒಂದು ಸಿನಿಮಾ, ನನಗೆ ಮೀನಾತಿಗುದೀಪ ಅಮ್ಮ ಅವರ ಬ್ಯಾನರ್ನಲ್ಲಿ ಅದು ಕೊಟ್ಟಿರೋ ಒಂದು ಸಿನಿಮಾ. ಅದಾದ್ಮೇಲೆ ಮತ್ತೆ ಜನಕ್ಕೆ ಒಂದು ಕನೆಕ್ಟ್ ಅನ್ನೋದು ಎಲ್ಲೋ ಒಂದ್ ಕಡೆ ನನಗೆ ಏನಾಗ್ತಾ ಇದೆ ಲೈಫಲ್ಲಿ, ಏನಾದರೂ ಆಗುತ್ತಾ ಸ್ವಲ್ಪ ಕೂಗ್ತಾ ಇದೆ. ಸೊ ಇದು ಬಂದಿದ ತಕ್ಷಣ, ಬಿಗ್ ಬಾಸ್ ಬಂದಿದ ತಕ್ಷಣ ಮತ್ತೆ ಜನಕ್ಕೆ ಹತ್ರ ಅದೇ, ಎಲ್ಲೋದ್ರೂ ತುಂಬಾ ಒಂದು ರೆಸ್ಪಾನ್ಸ್ ಇದೆ. ಸೊ ಅದೇ ತರ ಇನ್ನೊಂದು ಟ್ರೀಟ್ ಅವ್ರಿಗೆ ತಲ್ವಾರ್ ಸಿನಿಮಾ. ಸೊ ಅದರಿಂದ ಇನ್ನೂ ಅಲ್ಲಿ ಒಂದು ಒಳ್ಳೆ ವ್ಯಕ್ತಿತ್ವ ನೋಡಿದ್ದಾರೆ, ಧರ್ಮ ಅನ್ನೋದು ಒಂದು ಒಳ್ಳೆ ವ್ಯಕ್ತಿತ್ವ ಮನೆ ಜನಕ್ಕೆ ನಾನು ಸ್ವಲ್ಪ ತಲುಪಿದ್ದೀನಿ. ಬಟ್ ಇಲ್ಲಿ ಧರ್ಮ ಒಂದು ಕಲಾವಿದ, ಒಂದು ಇದು, ಒಂದು ಆಕ್ಷನ್, ಒಂದು ಸೆಂಟಿಮೆಂಟ್, ಒಂದು ಇದು ಈ ತರನೂ ಇದಾನೆ ಅಂತ ಇಲ್ಲಿ ಈ ಸಿನಿಮಾಲಿ ಕಾಣ್ಬೋದು ಅಂತ ನನಗೊಂದು ಭರವಸೆ ಇದೆ, ಒಂದು ಆಸೆ ಇದೆ. ಅದು ಸರ್ ಆಕ್ಚುಲಿ ಕಣ್ಣ ಸಲಿಗೆ ಸಾಂಗ್ ಕೇಳೋದು ನನ್ನ ನೆನಪಾಯ್ತು. ಅದನ್ನೇನೋ ದರ್ಶನ್ ಸರ್ಗೆ ಇತ್ತು ಮುಂಚೆ ಸಾಂಗ್ ಮಾಡ್ಕೊಟ್ಟು. ಹೌದು, ಇಲ್ಲ ಅದು ಅವ್ರು ದೊಡ್ಡತನ. ಯಾಕಂದ್ರೆ ಆಕ್ಚುಲಿ ಅವರು ಫಸ್ಟ್ ಡಿಸೈಡ್ ಮಾಡಿ ಫಸ್ಟ್ ಇದ್ದಿದ್ದು ಅದು ಹಂಗೆ. ಬಟ್ ಅವರೇ ಹೇಳಿದ್ರು ದಿನಕ್ಕೆ ಬೇಡ ಧರ್ಮನ್ಗಿರ್ಲಿ ಅದು, ಯಾಕಂದ್ರೆ ಚೆನ್ನಾಗಿರುತ್ತೆ, ಒಂದು ಫಸ್ಟ್ ಟೈಮ್ ಸಿನಿಮಾ ಮಾಡ್ತಾನೆ, ಲಾಂಚ್ ಆಗ್ತಾ ಇರೋದು, ಒಂದು ಸಾಂಗ್ ಇದ್ರು ಚೆನ್ನಾಗಿರುತ್ತೆ. ಆಮೇಲೆ ಆ ಸೀಕ್ವೆನ್ಸ್ ಹಂಗೆ ಇತ್ತು, ಇವಾಗ ಅವ್ರಿಗೆ ಬೇಕಂದ್ರೆ ಅದು ಹಾಕೊಂಬೋದಿತ್ತು, ಅವ್ರ ಡ್ರೀಮ್ ಸಿಚುವೇಶನ್ ಹಾಕೊಂಬೋದಿತ್ತು. ಬಟ್ ಬೇಡ ಧರ್ಮನ್ಗೆ ಇರಲಿ, ಇದು ಚೆನ್ನಾಗಿರುತ್ತೆ ಅಂತ. ಸೊ ಅದು ಇವತ್ತು ನಮ್ಗೆ ಒಂದು ಇದು ಕೊಟ್ಟೈತೆ, ಒಂದು ತುಂಬಾ ಫೇಮಸ್. ನೀವು ಫಸ್ಟ್ ನಿಮ್ಗೆ ಗುರ್ಸೋದು ಆ ಸಾಂಗ್ ಫೇಮಸ್. ಸೊ ಈಗ ಒಂದು ಸಾಂಗ್ ಇದೆಯಲ್ಲ ಪಲ್ ಅನ್ನೋ ಒಂದು, ಆಲ್ಮೋಸ್ಟ್ ಇದು ಒಂಥರ ಗುರುಗೋತ್ರ 100% ಸರ್. ನಾನು ಅದೇ ಅವಾಗ ಹೇಳ್ದಂಗೆ, ಐ ಥಿಂಕ್ ಸುರೇಶ್ ಸರ್ ಹೇಳ್ದಂಗೆ, ಸಿನಿಮಾ ಕೆಲವೊಂದು ಹಾಡುಗಳು ಸಿನಿಮಾ ರಿಲೀಸ್ ಮುಂಚೆನೆ ಹಿಟ್ ಆಗ್ಬಿಡುತ್ತೆ. ಕೆಲವೊಂದು ಸಿನಿಮಾ ಬಂದು ನೋಡಾದ್ಮೇಲೆ ಸ್ವಲ್ಪ ಜನಕ್ಕೆ ಮನ್ಸಿಗೆ ನಾಟಕ ಶುರು. ನನಗೆ ನಮ್ಗೆಲ್ಲರೂ ಒಂದು ಭರವಸೆ ಏನಂದ್ರೆ ಅದು ಮತ್ತೆ ತಾಯಿ ಸೆಂಟಿಮೆಂಟ್ ಸಾಂಗು, ಐ ಥಿಂಕ್ ಜನ ಬಂದು ಥಿಯೇಟರ್ ನೋಡಾದ್ಮೇಲೆ ಆ ಸಿಚುವೇಶನ್, ಆ ಟೈಮಿಂಗ್ ಅಲ್ಲಿ ಏನಿಗೆ ಬರುತ್ತಿದ್ದು ಅಂತ ಬಂದು ನೋಡಾದ್ಮೇಲೆ, ಆಮೇಲೆ ಅಲ್ಲಿಂದ ಅಷ್ಟು ಚೆನ್ನಾಗಿದ್ದಿದ್ದು ಒಬ್ಬ ಹುಡುಗ ಅವ್ಳಿಗೆ ಏನಾಗುತ್ತೆ, ಏನಾಗ್ಬೋದು, ಸಡನ್ನಿಂಗ್ ಆಗೋಯ್ತಾ ಅನ್ನೋದೆಲ್ಲ ಒಂದು ಕನ್ಫ್ಯೂಷನ್ ಬಂದ್ಬಿಡುತ್ತೆ ಜನಕ್ಕೆ. ಸೊ ಆ ಸಾಂಗ್ ತುಂಬಾ ರಿಲೇಟ್ ಆಗುತ್ತೆ. ಒಂದು ಒಳ್ಳೆ ಫ್ಯಾಮಿಲಿ ಹಿಂಗಿದ್ದಿದ್ದು, ಒಂದು ಒಳ್ಳೆ ಫ್ಯಾಮಿಲಿ ಹಿಂಗೆ ಆಗೋಯ್ತಲ್ಲ ಒಬ್ಬನಿಂದ, ಅದು ಇದು ಅಂತ ಒಂದು ಬೇಜಾರು, ಒಂದು ಇದು ಅಂತ ತಾಯಿ ಸೆಂಟಿಮೆಂಟ್ ಒಂದು ಓಪನ್ ಅಪ್ ಆಗುತ್ತೆ. ಸೊ ಐ ಥಿಂಕ್ ಇದೆಲ್ಲ ಐ ಥಿಂಕ್ ಒಂದು ಫ್ಲೇವರ್ ಇದೆಯಲ್ಲ, ಅದು ಆ ಕತೆ ಮುಖಾಂತರ ನೋಡ್ಕೊಂಡು ಹೋದಾಗ ಜನರ ಮನಸ್ಸಲ್ಲಿ ಅದು ಕುತ್ಕೊಂಡ್ಬಿಡುತ್ತೆ. ಸಡನ್ ಇವಾಗ ನಾವು ಇದು ಏನದು ಒಂದು ಮೊಬೈಲ್ ಹಾಕೊಂಡು ಸಾಂಗ್ ಕೇಳೋದಿಕ್ಕೂ, ಕತೆ ಜೊತೆಗೆ ನೋಡ್ಕೊಂಡು ಆ ಸಾಂಗ್ ನೋಡೋದಕ್ಕೂ ಭಯಂಕರ ಡಿಫ್ರೆನ್ಸ್ ಇದೆ. ಒಂದು ಕತೆಗೆ ಸಾಂಗ್ ಪ್ಲೇಸ್ಮೆಂಟ್ ತುಂಬಾ ಮುಖ್ಯ ಆಗುತ್ತೆ. ಸೊ ಅದು ಇಲ್ಲಿ ನಾವು ಗೆಲ್ಲದಂತ ಒಂದಿದೆ, ಒಂದು ಭರವಸೆ ಇದೆ. ಆ ಇದರಲ್ಲಿ ನಾವು